ದೇವ ದೇವ ದೇವಾನ ಕೈ ಮುಗಿವೆ, ನಮ್ಮನು ಕಾಯುವ ಸೈನ್ಯದ ಕಡೆಗೆ. ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ? ಮಳೆ, ಚಳಿ, ಬಿಸಿಲೆನ್ನದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ? ನಮ್ಮೂರಲ್ಲೇ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ. ದೇಶ ರಕ್ಷಣೆ ನಮ್ಮ ಹೊಣೆ, ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ. ರಾತ್ರಿ ಹಗಲಿನ ಸೆಣಸಾಟ, ನಮ್ಮಯ ರಕ್ಷಣೆ ಹಠ, ಭಯವೇ ಮರೆತಿರುವ ಆಟ, ಹೆಮ್ಮೆಯ ನಮ್ಮ ಸೈನಿಕ. ದೇಶ ರಕ್ಷಣೆ ನಮ್ಮ ಹೊಣೆ 61ನೆಯ ಈ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀಯುತ ಕ್ಯಾಪ್ಟನ್ ದಾಸಪ್ಪ ಪೂಜಾರಿ ಅವರೊಂದಿಗಿನ ಯೋಧ ವೃತ್ತಿಯ ಅನುಭವದ ಮಾತುಕತೆಗಳನ್ನು ಈ ದಿನದ ಸಂಚಿಕೆಯಲ್ಲಿ ಕೇಳೋಣ. ಶ್ರೀಯುತರನ್ನ ಸಂದರ್ಶಿಸುವವರು ಅಚಲ್ ಉಬರಡ್ಕ. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರಿ ಶರ್ಮಾ. ರೇಡಿಯೋ ಪಾಂಚಜನ್ಯ ಕೇಳುಗರಿಗೆ ನಮಸ್ಕಾರ. ದೇಶ ರಕ್ಷಣೆ ನಮ್ಮ ಹೊಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಚಲ್ ಉಬರಡ್ಕ. ಇವತ್ತು ನಮ್ಮೊಂದಿಗೆ ಭಾರತೀಯ ಸೇನೆಯಲ್ಲಿ 34 ವರ್ಷ ಸೇವೆ ಸಲ್ಲಿಸಿದಂತಹ ಸಂಜೀವ ಪೂಜಾರಿ ಮತ್ತು ಸುಂದರಿ ಅವರ ಮಗ ಕ್ಯಾಪ್ಟನ್ ದಾಸಪ್ಪ ಪೂಜಾರಿ ಎನ್ ಇವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಾವು ಬಾಲ್ಯದಿಂದ ಆರಂಭಿಸುವ ಸರ್. ಅಂದರೆ ನಿಮ್ಮ ಬಾಲ್ಯ ಹೇಗಿತ್ತು, ಯಾವ ರೀತಿಯಾಗಿ ನೀವು ಬೆಳೆದು ಬಂದ ಹಾದಿಯ ಬಗ್ಗೆ ನಮಗೆ ಹೇಳೋದಾದ್ರೆ. ನಾವು ಬಾಲ್ಯ ಜೀವನದಲ್ಲಿ ನಾವು ನಮ್ಮ ತಂದೆ ತಾಯಿಗೆ ನಾವು 2 ಗಂಡು ಮಕ್ಕಳು 3 ತಂಗಿ ಅಂದರು. ಬಾಲ್ಯದಿಂದ ನಮಗೆ ಬಡತನ ತುಂಬ ನಮ್ಮ ಮೇಲೆ ಹೆಗಲ ಮೇಲೆ ಇತ್ತು. ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟರು. ಅದರಲ್ಲಿ ತಾಯಿ ಬೇರೆ ಬೇರೆ ಕೆಲಸಕ್ಕೆ ಹೋಗಿ ನಮ್ಮನ್ನು ಇದೇ ಸಮಯ ಅನ್ನ ಕೊಟ್ಟು ನಮ್ಮನ್ನು ಸಾಕಿದವರು. ಅಲ್ಲಿಂದ ನಾವು ವಿದ್ಯಾಭ್ಯಾಸ ನಮ್ಮ ವಿಲೇಜ್ ಹತ್ರ ಸ್ಕೂಲ್ ಇತ್ತು, ಒಕ್ಕೆತ್ರ ಶಾಲೆ ಅಂತ. ಅದರಲ್ಲಿ ನಮ್ಮ ವಿದ್ಯಾಭ್ಯಾಸ 7th ಅಲ್ಲಿ ಮಾಡಿದ್ದೇವೆ. ಅಲ್ಲಿಂದ ಮತ್ತೆ PU 10th ನಾವು ವಿಟ್ಲ ಜೂನಿಯರ್ ಕಾಲೇಜಲ್ಲಿ ಮಾಡಿದ್ದು. ಅಲ್ಲಿ 10th ಮಾಡಿ ಅಲ್ಲಿ ನಾವು ಕಾಲೇಜಸ್ ಫಸ್ಟ್ ಇಯರ್ ಮತ್ತು PU ಮಾಡಿ ಮತ್ತು ನಾನು ನನ್ನ ಸ್ಪೋರ್ಟ್ಸ್ ಮೀಟಲ್ಲಿ ನಾನು ಚೆನ್ನಾಗಿದ್ದೆ ಆ ಟೈಮಲ್ಲಿ. ಅಂದರೆ ನಾನು ಕಬಡ್ಡಿ ಮತ್ತು ಅಥ್ಲೆಟಿಕ್ಸಲ್ಲಿ ತುಂಬಾ ಒಳ್ಳೆಯಿದೆ. ಯೂನಿವರ್ಸಿಟಿಯಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಕಬಡ್ಡಿಯಲ್ಲಿ. ಅಲ್ಲಿಂದ ಮತ್ತೆ ಸ್ಪೋರ್ಟ್ಸ್ ಸ್ಪಿರಿಟ್ ಇತ್ತು. ಮತ್ತು ನನಗೆ ಸೇನೆಗೆ ಸೇರಬೇಕಾ ಒಂದು ತುಂಬ ಬಯಕೆ ಇತ್ತು. ಆಯ್ಕೆ ಫಸ್ಟ್ ದಿನ ನಾನು ಮಾಡಿದ್ದೆ, ಆಯ್ಕೆ ಇತ್ತು. ಅಲ್ಲದೆ ನನಗೆ ಒಂದು ಬಡತನ ಹೆಗಲ ಮೇಲೆ ಇದ್ದ ಕಾರಣ ನಾನು ಫಸ್ಟ್ PU ಮುಗಿದು 2nd PU ಅಲ್ಲಿ ನಮಗೆ ಸ್ವಲ್ಪ ಗೈಡ್ ಸಿಕ್ತು. ನಮ್ಮ ರಿಲೇಷನ್ ಚಂದ್ರಶೇಖರ್ ಅಂತ, ನಮ್ಮ ವಿಟ್ಲ ಅಂಗರ್ಕೋಡಿ ಅವರು ತುಂಬ ಫೋಕಸ್ ಮಾಡಿ ಮತ್ತು ಗೈಡ್ ಮಾಡಿ ನನಗೆ ಆರ್ಮಿಗೆ ನೀವು ಸೇರ್ಬೋದು, ನೇವಿಗೆ ಸೇರ್ಬೋದು, ಆ ರೀತಿ ಗೈಡ್ ಮಾಡಿ ನನಗೆ ಆರ್ಮಿಗೆ ನಾನು ಅಪ್ಲಿಕೇಶನ್ ಹಾಕಿದ್ಬಿಟ್ಟೆ. 17 ವರ್ಷ ನಂದು 9 ತಿಂಗಳಲ್ಲಿ ನಾನು ಸೇನೆಯನ್ನು ಆಯ್ಕೆ ಮಾಡಿದ್ದೇನೆ, ಆಯ್ಕೆಯಲ್ಲಿ ಜಾಯಿನ್ ಆಗಿದ್ದೇನೆ. ಇದನ್ನು ಬಾಲ್ಯ ಜೀವನದಮ್ಮ. ಅದಾದ ನಂತರ ನಿಮ್ಮದು ಫಸ್ಟ್ ಅಂದರೆ ನೀವು ಆರ್ಮಿಗೆ ನೇರವಾಗಿ ಜಾಯಿನ್ ಆಗುವಕ್ಕಿಂತ ಮುಂಚೆ ಟ್ರೈನಿಂಗ್ ಅನ್ನುವಂಥದ್ದು ಇರ್ತದೆ. ಈಗ NCC ಅಲ್ಲಿ ಕೂಡ ಟ್ರೈನಿಂಗ್ ಅನ್ನುವಂಥದ್ದು ಇರ್ತದೆ. NCC ಟ್ರೈನಿಂಗ್ ಮತ್ತು ಆರ್ಮಿಯ ಟ್ರೈನಿಂಗ್ ಹೇಗೆ ಇರ್ತದೆ? ಮತ್ತೊಂದೆಂತ ಅಂತ ಹೇಳಿದ್ರೆ ನಿಮ್ಮ ಸೆಲೆಕ್ಷನ್ ಹೇಗಾಯಿತು, ಅದರ ಪ್ರೊಸೆಸ್ ಹೇಗಿತ್ತು, ಮತ್ತು ಆ ಪ್ರೊಸೆಸ್ಸಲ್ಲಿ ನೀವು ಹೇಗೆ ಅದನ್ನು ಫೇಸ್ ಮಾಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಆ ಬಗ್ಗೆ. ಅದೇ ನಾನು ಮೊದಲಿಗೆ ಹೇಳಿದಂಥ ರೀತಿಯಲ್ಲಿ ನಮ್ಮ ಅಣ್ಣನವ್ರು ನನಗೆ ಗೈಡ್ ಮಾಡಿದ ತಕ್ಷಣ ನಾನು ಅಪ್ಲಿಕೇಶನ್ ಫಿಲ್ ಮಾಡಿ ನಮ್ಮ ಮಂಗಳೂರು AROಗೆ ಫಿಲ್ ಮಾಡಿ ನಾನು ಕಳಿಸ್ತೇನೆ. ಅಲ್ಲೇ ನನಗೆ PU ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಲೆಟ್ರ್ ಬಂತು, ಈ ರೀತಿ ನಿಮ್ಮದು ಆರ್ಮಿಗೆ ನೀವು ಬರಬೇಕು, ನಿಮ್ಮ ಸಿಲೆಕ್ಷನ್ ಡೇಟ್ ಇದು ಅಂತ. ಅದೇ ಗ್ರೌಂಡ್ ಸಿಲೆಕ್ಷನ್ ಇತ್ತು. ಅದೇ ಏಪ್ರಿಲ್ 29 ತಾರೀಕಿಗೆ ನಾನು ಸಿಲೆಕ್ಷನ್ ಗ್ರೌಂಡಿಗೆ ಹೋದೆ. ಅಲ್ಲಿ ನಾನು ಫಿಸಿಕಲ್ ಆಯಿತು, ಅವತ್ತೇ ಮೆಡಿಕಲ್ ಆಯಿತು, ಅವತ್ತೇ ನಮ್ಮ ರಿಟರ್ನ್ ಟೆಸ್ಟ್ ಆಯಿತು. ಸಾಯಂಕಾಲ ಒಂದು 22ನೇ ತಾರೀಕು ಸಾಯಂಕಾಲ ನಮಗೆ 6 ಗಂಟೆಗೆ ಜಾಯ್ನಿಂಗ್ ಲೆಟರ್ ಸಹ ಅಲ್ಲೇ ಕೊಟ್ಟರು ನಮ್ಮ ಬೈ ಹ್ಯಾಂಡ್ ಆಗಿ. ಅಲ್ಲಿಂದ ಮತ್ತೆ ನನ್ನ ಅಣ್ಣ ಮನೆಯಿಂದ ಬಂದರು, ಅವರು ಸ್ವಲ್ಪ ಹಣ ಎಲ್ಲ ತಗೊಂಡು ಬಂದು ನನಗೆ ಕೊಟ್ಟು ಅಲ್ಲಿಂದ ಹಂಗೆ ಬಟ್ಟೆ ಎಲ್ಲ ಇಟ್ಕೊಂಡು ನನಗೆ ಜಾಯಿನ್ ಲೆಟ್ರ್ ವಿತ್ ವಾರಂಟ್ಸ್ ಟಿಕೆಟ್ ಎಲ್ಲ ಮಾಡಿ ಆರ್ಮಿ AROನೇ ಕೊಟ್ಟದ್ದು. ಅಲ್ಲಿಂದ ನಾನು ಸೀದಾ ನೇರ ಅಹಮದ್ ನಗರ್ ಆರ್ಮಡ್ ಕೋರ್ಗೆ ನಾನು ಸಿಲೆಕ್ಷನ್ ಆಗಿ
ಮೂವ್ ಆದೆ. ಹಾಗಾದ್ರೆ ಫಸ್ಟ್ ನಿಮ್ಮದು ಪೋಸ್ಟಿಂಗ್ ಆದದ್ದೇ ಅಹಮದ್ನಗರ್ಗೆ, ಅದೇ ಟ್ರೈನಿಂಗ್ ಸೆಂಟರ್. ಅಲ್ಲಿ ನಮ್ಮ ಆರ್ಮಡ್ ಕೋರ್, ಅದು ಟ್ಯಾಂಕ್ ಟ್ರೂಪ್ಸ್ ಇಂದ ಆರ್ಮಡ್ ಕೋರ್. ನಿಮ್ಮ ಫಸ್ಟ್ ಪೋಸ್ಟಿಂಗ್ ಸರ್ವಿಸ್ ಹೇಗಿತ್ತು? ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ನಮ್ದು 2 ವರ್ಷ ಟ್ರೈನಿಂಗ್. ಬೇಸಿಕ್ ಟ್ರೈನಿಂಗ್ 6 ತಿಂಗಳು. ಫಿಸಿಕಲ್ ಆಕ್ಟಿವಿಟಿ ಅಂಡ್ ಫೈರ್ ಮಾಡುವ ಪ್ರಾಕ್ಟೀಸ್, ಸ್ಮಾಲ್ ಆರ್ಮ್ಸ್ ಇದು, ಮತ್ತು ಜಂಗಲ್ ಹಂಟಿಂಗ್, ಅದೆಲ್ಲ 6 ಮಂತಲ್ಲಿ ನಾವು ಕಂಪ್ಲೀಟ್ ಮಾಡಿ, ಆಮೇಲೆ ನನಗೆ ಟ್ರೇಡಲ್ಲಿ ಅಲಾಟ್ಮೆಂಟ್ ಆಗ್ತದೆ. ನನಗೆ ಡ್ರೈವರ್ ಗನ್ನರ್ ಆಗಿತ್ತು. ಆರ್ಮಡಲ್ಲಿ ಡ್ರೈವರ್, ಟ್ಯಾಂಕಲ್ಲಿ ಡ್ರೈವರ್ ಮತ್ತು ಗನ್ನರ್ 2 ಟ್ರೇಡ್ ಸಿಗ್ತದೆ. ಎನಿ ಟೈಮಲ್ಲಿ ನಾನು ಗನ್ನರ್ ಸೀಟಲ್ಲಿ ಹೋಗಿ ಫೈರ್ ಮಾಡಬೇಕು, ಡ್ರೈವಿಂಗ್ ಎಲ್ಲ ಅಂದರೆ ಟ್ಯಾಂಕ್ ಡ್ರೈವಿಂಗ್ ಮಾಡಬೇಕು. ನಾವು ಟ್ಯಾಂಕ್ 2 ಜವಾಬ್ದಾರಿ ಒಟ್ಟಿಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ, 2 in 1 ಆಗಿ. ಅಲ್ಲೇ ನಾವು ವೆಹಿಕಲ್ ಫಸ್ಟಿಗೆ ಕೊಡ್ತಾರೆ. ನನಗೆ 7 ಮಂತ್ ವೆಹಿಕಲ್ ಡ್ರೈವಿಂಗ್ ಸಿಕ್ತು. ಅಲ್ಲೆಲ್ಲ ಲೈಸೆನ್ಸ್ ಆದಮೇಲೆ ಟ್ಯಾಂಕ್ ಟ್ರೂಪಿಗೆ ಟ್ರೈನಿಂಗ್ ಹೋದೆ. ಅಲ್ಲಿ 3 ತಿಂಗಳದು, 4 ತಿಂಗಳದು ನಮಗೆ ಟ್ರೈನಿಂಗ್. ಟ್ಯಾಂಕ್ ಡ್ರೈವಿಂಗ್ ಇದು 4 ತಿಂಗಳು, ಟೆಕ್ನಿಕಲ್ ವಿತ್ ಟೆಕ್ನಿಕಲ್ IT ಕೋರ್ಸ್ ಟೈಪ್, ಡಿಪ್ಲೊಮಾ ಕೋರ್ಸ್ ಟೈಪಲ್ಲಿ ನಮಗೆ DNM ಸೈಡಲ್ಲಿ ನಮಗೆ ಕಂಪ್ಲೀಟ್ ಆಗಿ ನಾಲೆಜ್ ಕೊಡ್ತಾರೆ. ಅಲ್ಲದೆ ಡ್ರೈವಿಂಗ್ ಕೊಡ್ತಾರೆ, ಹೀಲ್ಸ್ ಮತ್ತು ಫೈಟಿಂಗ್ ಗ್ರೌಂಡಲ್ಲಿ ಹೇಗೆ ಮಾಡೋದು, ದೆನ್ ವಾಟರ್ ಫ್ಲೋ 56 ಫೀಟ್ವರೆಗೆ ನಾವು ನೀರಿನೊಳಗೆ ಟ್ಯಾಂಕನ್ನು ಹೇಗೆ ಮೂವ್ಮೆಂಟ್ ಮಾಡಿಕೊಂಡು ಹೋಗೋದು, ಇದೆಲ್ಲ ರೀತಿ ನಮ್ಮ ಟ್ರೈನಿಂಗಲ್ಲಿ ಕೊಡ್ತಾರೆ. ಅಲ್ಲಿಂದ ಮತ್ತೆ ನಾನು ಫೈರಿಂಗ್ ಮಾಡೋ ಗನ್ನರ್ ಟ್ರೇಡ್ಗೆ 4 ತಿಂಗಳು ಅಲ್ಲಿ ಟ್ರೈನಿಂಗ್ ಮಾಡುತ್ತೆ. ಸ್ಯಾಸಿಟ್ ಅದೇ ಡಿಪ್ಲೊಮಲ್ಲಿ ನಮಗೆ ಹೆಂಗೆ ಫೈರ್ ಮಾಡೋದು, ನಮಗೆ ಆ ಟೈಮಲ್ಲಿ ನಮಗೆ ವಿಜಂತ ಟ್ಯಾಂಕ್, ಇಂಡಿಯನ್ ಮೇಡ್ ವಿಜಂತ ಟ್ಯಾಂಕ್ ಇತ್ತು, ಅದರ ಟ್ರೈನಿಂಗ್ ಕೊಟ್ಟರು. ಈಗ ನಮ್ಮಲ್ಲಿ ಫಾರಿನ್ ಮೇಡ್ ರಷ್ಯನ್ ಎಕ್ವಿಪ್ಮೆಂಟ್ ಇದೆ, T90, ದಟ್ ಈಸ್ ಕಂಪ್ಯೂಟರೈಸ್ಡ್. ಆಲ್ ಸಿಸ್ಟಮ್ ಕಂಪ್ಯೂಟರೈಸ್ಡ್. ಆಗ ವಿಜಂತದಲ್ಲಿ ಮ್ಯಾನ್ಯುವಲ್ ಫೈರಿಂಗ್, ಇದು ಲೋಡಿಂಗ್ ಎಲ್ಲ ಸಿಸ್ಟಮ್ ಇತ್ತು. ಅದನ್ನೆಲ್ಲ ಟ್ರ್ಯಾಕ್ ಮತ್ತು ಏಮ್ ಇಟ್ಟು ಫೈರ್ ಹೇಗೆ ಮಾಡೋದು, ಡಿಸ್ಟೆನ್ಸ್ ಒಂದು ಟ್ಯಾಂಕ್ ಗಂಡಿಂದ ನಾವು 5 ಕಿಲೋಮೀಟರ್ಗೆ ಡೈರೆಕ್ಟ್ ಫೈರ್ ಮಾಡ್ಬೋದು. ಇಂಡೈರೆಕ್ಟ್ ದಟ್ 20 ಕಿಲೋಮೀಟರ್ ಇಂಡೈರೆಕ್ಟ್ ಫೈರ್ ಮಾಡ್ಬೋದು. ಬಟ್ ಡೈರೆಕ್ಟ್ ಫೈರ್ ನಮಗೆ ಎಫೆಕ್ಟೆಡ್ ಆರ್ಮಡ್ ಫೈಟಿಂಗ್ ಟ್ರೂಪಿಗೆ ನಮಗೆ ಎಫೆಕ್ಟೆಡ್ ಅದು 5 ಕಿಲೋಮೀಟರ್ ಅಬ್ಸರ್ವೇಷನ್ ಬಿಟ್ಟು ನಾವು ಆದರೆ ನಮ್ಮ ವಿಜಂತ ಟ್ಯಾಂಕ್ ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಆಗಿ ಇನ್ಫ್ರಾರೆಡ್ ಸ್ವಲ್ಪ ಕಮ್ಮಿ ಇದ್ದ ಕಾರಣ ನೈಟ್ ಎಲ್ಲ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದೇ ಟೆಕ್ನಿಕಲ್. ಬಟ್ ಈಗ T90 ಬಂದಿದೆ ನಮ್ಮಲ್ಲಿ, ದಟ್ ಈಸ್ ದ ಬೆಸ್ಟ್ ಟ್ಯಾಂಕ್, ರಷ್ಯನ್ ಎಕ್ವಿಪ್ಮೆಂಟ್, ದಟ್ ಫಾರ್ವರ್ಡ್ ಎಫೆಕ್ಟಿವ್ ಝೋನಲ್ಲಿ ನಾವು ಫೈಟ್ ಮಾಡುವಂಥ ಕೆಪಾಸಿಟಿ ಇದೆ. ನೈಟ್ ಆಗಲಿ ಡೇ ಆಗಲಿ ಯಾವ ಒಂದು ಲೆಕ್ಕ ನಾವು ಫೈಟ್ ಮಾಡ್ಬೋದು ಆ ಟ್ಯಾಂಕಲ್ಲಿ. ಆ ಟ್ಯಾಂಕಲ್ಲಿ ನಾವು ಟ್ರೈನ್ಡ್. ಬಟ್ ನಾನೀಗ ನನ್ನ ಫಸ್ಟ್ ಅಲ್ಲಿಂದ ಟ್ರೈನಿಂಗ್ ಮುಗಿದು ನಾನು ಡಿಸೆಂಬರ್ 90 ನಾನು ಪೋಸ್ಟಿಂಗ್ ಆದೆ ಪಂಜಾಬ್ನ ಪಠಾನ್ಕೋಟ್ಗೆ. ಪಠಾನ್ಕೋಟ್ ಅದು ಫಸ್ಟ್ ಯೂನಿಟ್ ನನಗೆ ಸಿಕ್ಕಿದೆ. 19 ಆರ್ಮಡ್ ರೆಜಿಮೆಂಟ್ ಪಠಾನ್ಕೋಟ್ನಲ್ಲಿದ್ದು. ಅಲ್ಲಿ ನಾನು ಯೂನಿಟ್ ಬೆಟಾಲಿಯನ್ಗೆ ಜಾಯ್ನ್ ಆದೆ. ಅಲ್ಲಿಂದ ನನ್ನ ಆರ್ಮಿ ಲೈಫ್ ಸ್ಟಾರ್ಟ್. ನಿಮ್ಮದು ಆರ್ಮಿ ಲೈಫ್ ಸ್ಟಾರ್ಟ್ ಆದಾಗ ಯಾವುದಾದ್ರೂ ಘಟನೆಗಳು, ಅಂದರೆ ಈಗ ಶತ್ರುಗಳ ದಾಳಿ ಇರಬಹುದು ಅಥವಾ ಆ ರೀತಿಯಾಗಿ ಏನಾದರೂ ಅನುಭವಗಳು ಏನಾದರೂ ಇದೆಯಾ ಅಂತ? ನನ್ನ ಸರ್ವಿಸ್ ನಾನು 34 ವರ್ಷ ಮಾಡಿದೆ. ನನ್ನ ಫಸ್ಟ್ ಜಾಯ್ನ್ ಆದ ನಾನು ಆರ್ಮಡ್ ಯೂನಿಟಲ್ಲಿ 19 ಆರ್ಮಡ್ ರೆಜಿಮೆಂಟಲ್ಲಿ. ಅಲ್ಲಿ ನಾನು 1.5 ವರ್ಷ ಪಠಾನ್ಕೋಟಲ್ಲಿದ್ದೆ. ಅಲ್ಲಿಂದ ಮೂವ್ ಆಗಿ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಹೋದೆ. ಜಮ್ಮು ಆ್ಯಂಡ್ ಕಾಶ್ಮೀರದ 5 ವರ್ಷ ಇದೆ. ಅಲ್ಲಿ ನಾವು ನಮ್ಮ ಬಾರ್ಡರ್ ವಿಜಯಪುರ ಅಂತ ಬಾರ್ಡರ್ ಇತ್ತು. ಬಾರ್ಡರ್ ಇನ್ಸರ್ಜೆನ್ಸಿಯಲ್ಲಿ ನಾವು ಅಲ್ಲಿ ಎಫೆಕ್ಟಾಗಿ ಡ್ಯೂಟಿ ಮಾಡಿದ್ದೇವೆ. ದೆನ್ 1 ತಿಂಗಳು ಅಲ್ಲೇ ಡಿಪ್ಲಾಯ್ಮೆಂಟ್ ಇದೆ. ಅಲ್ಲಿಂದ ಬಂದೆ 94ಅಲ್ಲಿ ನಮ್ಮ ಜಮ್ಮು ಆ್ಯಂಡ್ ಕಾಶ್ಮೀರ ಫಸ್ಟ್ ಎಲೆಕ್ಷನ್ ಆದದ್ದು. ಎಲೆಕ್ಷನ್ ಡ್ಯೂಟಿಗೆ ನಮಗೆ ಪೂಂಚ್ ಸೆಕ್ಟರಲ್ಲಿಂದ ಮೂವ್ ಆಯಿತು. ಜಮ್ಮಿಂದ ನಮ್ಮ ಬೆಟಲ್ನೆಲ್ಲ ಮೂವ್ ಆಗಿ ಪೂಂಚ್ ರೋಜರಲ್ಲಿ ಡಿಪ್ಲಾಯ್ಮೆಂಟ್ ಆಗಿದೆ. ಆ ಸಮಯದಲ್ಲಿ ನಾವು ಫೀರ್ ಪಂಜಲ್ ಹಿಲ್ಸ್ ಅಂದರೆ ಆ ಟೈಮೇ ಮಿಲಿಟೆಂಟ್ ಇನ್ಫಿಲ್ಟ್ರೇಷನ್ ರೂಟಲ್ಲಿ ಅದು ಟ್ರೈನಿಂಗ್ ಸೆಂಟರ್ ಆಗಿತ್ತು ಪೀರ್ ಪಂಜಲ್ಲಿ. ಕಾಶ್ಮೀರ ಮತ್ತು ಪೂಂಚ್ ಸೆಕ್ಟರನ್ನು ಮಿಡ್ ಡೇಟಲ್ಲಿ ಅದು ಈ ಪೀರ್ ಪಂಜಲ್ ಅಂತ ಒಂದು ಗುಡ್ಡ ಇದೆ, ಬೆಟ್ಟ. ಆ ಬೆಟ್ಟಗೆ ಮಿಡ್ ಡೇಟ್ ಆಗಿದೆ. ಅಲ್ಲಿ ಬಂದು ಅವರು ಟ್ರೈನಿಂಗ್ ಮಾಡ್ತಾಯಿದ್ರು. ಅಲ್ಲಿಂದ ಇನ್ಫಿಲ್ಟ್ರೇಷನ್ ಮಾಡಿ ಅಲ್ಲಿ ಬಂದು ಅಲ್ಲಿ ಸೆಟ್ಲ್ ಆಗಿ ಅಲ್ಲಿ ಟ್ರೈನಿಂಗ್ ಮಾಡಿ ನಮ್ಮ ಇಲ್ಲಿ ಲೋಕಲ್ಸ್ ನಮ್ಮ ದೇಶದ ಜನಗಳನ್ನು ಸಹ ಅಲ್ಲಿಂದ ಅವರು ಕರೆದುಕೊಂಡು ಟ್ರೈನಿಂಗ್ ಕೊಡ್ತಾಯಿದ್ರು. ಅಲ್ಲಿಂದ ಮತ್ತೆ ಇನ್ಫಿಲ್ಟ್ರೇಷನ್ ಮಾಡಿ ಅವರು ಶ್ರೀನಗರಕ್ಕೆ ಡೌನ್ ಆಗ್ತಿದ್ರು. ಆ ಜಾಗದಲ್ಲಿ ಆಪರೇಷನ್ ಮಾಡುವಂಥ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಆಗ ಮುನ್ಷಿ ಖಾನ್ ಅಂತ ಒಬ್ಬ ಅಲ್ಲಿ ಲೀಡರ್ ಇದ್ದವರು, ಅಂದರೆ ಮಿಲಿಟೆಂಟೆಲ್ಲ ಮುಖ್ಯ ಲೀಡರ್ ಅವರು. ಅವರ ಅಂಡಿ ಮಾಡೋದು ಒಂದು ನಮಗಲ್ಲೇ ಅವಕಾಶ ಸಿಕ್ಕಿದ್ದು. ನಮ್ಮ 3 ಬೆಟಾಲಿಯನ್ ಮೂವ್ ಆಗಿ ನಾವು 1 ಡೇಯಲ್ಲಿ ಸಫರ್ ಮಾಡಿ ಫೀರ್ ಪಂಜಲ್ ಹಿಲ್ಸ್ಗೆ ನಾವು ರೀಚ್ ಆದ್ದು. ಅಲ್ಲಿ ನೈಟ್ ಹಾಲ್ಟ್ ಮಾಡಿ ಡೇ ಇನ್ ಆಪರೇಷನ್ ಮಾಡಿ ನಾವು ಅಲ್ಲಿಂದ ವಾಪಸ್ ರಿಟರ್ನ್ ಬಂದು. ಬಟ್ ನಮಗೆ ಮಿಲಿಟೆನ್ಸ್ ಕ್ಯಾಶುಯಾಲಿಟಿ ನಮ್ಮದು ಯಾವುದೇ ಆಗಿಲ್ಲ. ನಮಗೆ ಪರ್ಫಾರ್ಮೆನ್ಸಸ್ ಸಿಕ್ಕಿದೆ. ಒಬ್ಬ ಮಿಲಿಟೆನ್ಸ್ ನಮಗೆ ಸಿಕ್ಕಿದ್ದಾರೆ. ಮತ್ತೆ ಎಲ್ಲ ಡಿಸ್ಪೆಂಡ್ ಆಗಿ ಅವ್ರಿಗೆ ಗೊತ್ತಾದ ತಕ್ಷಣ ಡಿಸ್ಪೆಂಡ್ ಆಗಿದ್ದಾರೆ ಅಲ್ಲಿಂದ ಅಂತ ಇನ್ನು ಕರೀತಾರೆ. ನಾವು ಅಲ್ಲಿಂದ ಮೂಮೆಂಟ್ ಆಗಿ ಹಿಂದೆ ಬಂದೆ. ನಿಮ್ಮ ಅಂದರೆ ಆಗ ನೀವು ರಷ್ಯನ್ ಎಕ್ವಿಪ್ಮೆಂಟ್ಸ್ ಮತ್ತು ಟೆಕ್ನಾಲಜೀಸ್ ಎಲ್ಲ ಮುಂದುವರಿದೆ ಅಂತ ಹೇಳಿದರೆ, ಈಗ ಕೇಳೋದಾದರೆ ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದರೆ
ಈಗ ಶತ್ರು ದಾಳಿ ಆಯಿತು, ದಾಳಿ ಆದದನ್ನ ನಾವು ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಆದ್ದು ಗವರ್ಮೆಂಟ್ಗೆ ಬರ್ತದೆ, ಗವರ್ಮೆಂಟ್ ಇಂದ ಪರ್ಮಿಷನ್ ಸಿಕ್ಕಿದ ನಂತರ ನಮ್ಮ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಇವಾಗ ಹೇಗೆ ಅಂತ ಹೇಳಿದ್ರೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅಂದ್ರೆ ಶತ್ರು ದಾಳಿ ಆಯ್ತಂದ್ರೆ ಇಮಿಡಿಯೇಟ್ ಆಗಿ ಹೋಗುವಂತ ಒಂದು ಅವಕಾಶ ಉಂಟು. ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದಂದ್ರೆ ನಮ್ಮ ಭಾರತ ದೇಶ ಸರ್ಕಾರದ ಅವರವರ ರೂಲ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ರು. ಈಗಿನ ನಮ್ಮ ಗವರ್ಮೆಂಟ್ ಇದೆ ಅದು ನಮ್ಮ ಶ್ರೀನಗರ ಸಿಚುವೇಶನ್ ನೋಡಿ ಕಂಟ್ರೋಲ್ ತರಲಿಕ್ಕೆ ಬೇಕಾಗಿ ಡೈರೆಕ್ಟ್ ಹ್ಯಾಂಡ್ ಟು ಪವರ್ ನಮ್ಮ ಗೌರ್ಮೆಂಟ್ ಕೊಟ್ಟಿದೆ. ಆ ಕಾರಣ ನಮ್ಮ ಜಮ್ಮು ಆ್ಯಂಡ್ ಕಾಶ್ಮೀರ ತುಂಬನೇ ಕಂಟ್ರೋಲ್ ಆಗಿದೆ. ಎಲ್ಲ ಒಬ್ಬ ಸೈನಿಕ ಸ್ಟ್ಯಾಂಡ್ ಇದ್ರೆ ಅವನು ತನ್ನ ಡಿಸಿಷನ್ ತಗೊಂಡು ಯಾವುದೇ ಫೈನಲ್ ಡಿಸಿಷನ್ ತಗೊಳ್ಬಹುದು. ಮೊದಲು ಹಂಗೆ ಇಲ್ಲ ಇತ್ತು. ಫಸ್ಟ್ಲಿ ಅವನು ಯಾರು ಮಿಲಿಟೆಂಟ್ ಮಿಲಿಟೆಂಟ್ ಗೊತ್ತಿತ್ತು, ಅವ್ನು ಫೈರ್ ಮಾಡದೆ ನಾವು ಫೈರ್ ಓಪನ್ ಮಾಡುವಂತ ನಮಗೆ ಅವಕಾಶ ಇಲ್ಲ ಇತ್ತು. ಈಗ ನಾವು ಐಡೆಂಟಿಫಿಕೇಶನ್ ಗೊತ್ತಿದ್ದ ತಕ್ಷಣ ನಾವು ಮಿಲಿಟೆಂಟ್ಸ್ ಅಂದು ಗೊತ್ತಿದ್ದಾರೆ, ನಾವು ಅವನ ಮೇಲೆ ಫೈರ್ ಮಾಡಿ ನಾವು ಅವ್ರ ಪರ್ಫಾರ್ಮೆನ್ಸ್ ತಗೊಳ್ಬೋದು, ಅವನು ಕ್ಯಾಲ್ಕುಲೇಟ್ ಮಾಡ್ಬೋದು, ಇಲ್ಲಾಂದ್ರೆ ಅವನನ್ನು ಕ್ಯಾಪ್ಚರ್ ಮಾಡ್ಬೋದು. ನಮ್ಮಲ್ಲಿ LOC ಯಲ್ಲಿ ಸಹ ಅದೇ ರೀತಿ ಮಿಲಿಟೆಂಟ್ ನಮ್ಮ ಪಾಕಿಸ್ತಾನದವರು ಒಂದು ಫೈರ್ ಮಾಡಿದರೆ ನಾವು ಒಂದು 50 ರೌಂಡ್ ಫೈರ್ ಮಾಡಿದ್ರೆ ನಮ್ಮಲ್ಲಿ ಪರ್ಮಿಷನೇಬಲ್ ಕೊಟ್ಟಿದ್ದಾರೆ. ಅದು ನಮ್ಮ ಈ ಸರ್ಕಾರದ ಒಂದು ಉತ್ತಮ ನಡತೆ ಅಂತ. ಅದು ನಮ್ಮ ಸೈನಿಕರಿಗೂ ಅದು ತುಂಬಾ ಸಹಾಯ ಆಗಿದೆ. ಅಲ್ಲದೆ ಈಗ ಸೈನಿಕರಿಗೆ ಸಹ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ಬುಲೆಟ್ ಪ್ರೂಫ್ಸ್ ಎಲ್ಲ ಸಿಕ್ಕಿದೆ. ಯಾಕಂದ್ರೆ ಯಾವುದೇ ಇಂಜುರೀಸ್ ಮತ್ತು ಕ್ಯಾಶುಯಾಲಿಟೀಸ್ ತುಂಬ ಕಮ್ಮಿ. ಟ್ರೈನಿಂಗ್ ಎಲ್ಲ ಕಂಪಲ್ಸರಿ ಇದೆ. ಟ್ರೈನಿಂಗಲ್ಲಿ ಏನು ಕಮ್ಮಿ ಇಲ್ಲ, ಅದು ಯಾವುದೇ ಕಮ್ಮಿ ಇಲ್ಲ. ಈಗಿನ ಕಾಲದಲ್ಲಿ ಸೈನಿಕರಿಗೆ ಆಮ್ನೇಷನ್ ಸಾಕಾದಷ್ಟು ಟ್ರೈನಿಂಗ್ ಗ್ರೌಂಡಲ್ಲಿ ಸಿಗ್ತಾ ಇದೆ. ಪರ್ಫಾರ್ಮೆನ್ಸ್ ಇವೆರಿ ಟೈಮ್ ಆಕ್ಟಿವಿಟಿಯಲ್ಲಿ ಇರ್ತಾರೆ ಸೈನಿಕರು. ಹಾಗೆ ಇನ್ನೊಂದು ವಿಷಯ, ಈಗ ಫಿಲಮ್ ಅಲ್ಲಿ ನಾವು ಒಂದು ಆರ್ಮಿಯನ್ನ ನೋಡ್ತೇವೆ. ಅಂದ್ರೆ ಅದೊಂದು ಸ್ವಲ್ಪ ಕಾಲ್ಪನಿಕವಾಗಿಯೂ ಕೂಡ ಕೊಡಬಹುದು, ಅಥವಾ ಒಂದು ಸತ್ಯಕ್ಕೆ ಸ್ವಲ್ಪ ದೂರವಾಗಿ ಕೂಡ ಕೆಲವೊಂದು ವಿಷಯಗಳು ಇರ್ತದೆ. ಬಟ್ ಫಿಲಮ್ ಆರ್ಮಿ ಮತ್ತು ರಿಯಾಲಿಟಿಗೆ ಎಷ್ಟು ವ್ಯತ್ಯಾಸ ಇರಬಹುದು ಅಂತ? ತುಂಬಾ ವ್ಯತ್ಯಾಸ ಇದೆ. ಗ್ರೌಂಡ್ ಅಲ್ಲಿ ಒಬ್ಬ ಸೈನಿಕ ಗ್ರೌಂಡ್ ಸಿಚುವೇಶನ್ ನೋಡಿಕೊಂಡು ಅವನೆಲ್ಲ ಮೂವ್ಮೆಂಟ್ ಮಾಡಬೇಕು. ಅವನಿಗೆ ಒಬ್ಬ ಲೀಡರ್ ಇದ್ದಾರೆ, ಅಲ್ಲಿ ಒಂದು ಸೈನಿಕನಲ್ಲಿ ಒಬ್ಬ ಜೇಶಿಯೋ ಜೂನಿಯರ್ ಕಮಿಷನರ್ ಇಲ್ಲದ್ರೆ ಆಫೀಸರ್ ಇದ್ದಾರೆ, ಅವರೊಬ್ಬರು ಲೀಡರ್, ಅವರ ಟೀಮ್ ಲೀಡರ್. ಅವ್ರ ಲೀಡರ್ಗೆ ತನ್ನ ಕ್ಯಾಶುಯಾಲಿಟಿ ಆಗದಂತೆ ನಮ್ಮ ಸೈನಿಕರನ್ನು ಬಚ್ಚಿಟ್ಕೊಂಡು ತನ್ನ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡೋದು ಅವನ ಮೇನ್ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಅವನಿಗೆ ಲ್ಯಾಂಡ್ ಕಂಡೀಷನ್ಸ್ ಅದು ತುಂಬ ಬರುತ್ತೆ, ಮ್ಯಾಪಲ್ಲಿ ಸ್ಟಡಿ ಮಾಡಬೇಕು. ಅದು ಸಹ ನೈಟಲ್ಲಿ ಯಾವುದೇ ಮೂವ್ಮೆಂಟ್ ಇದ್ದರೂ ನಾವು ಮಿಲಿಟೆನ್ಸಿಯ ನಮ್ಮ ದುಶ್ಮನ್ ಇದು ಯಾವುದೇ ಪಾಕಿಸ್ತಾನ ಆಗಲಿ ಯಾವುದೇ ಚೈನಾ ಆಗಲಿ ಮೂವ್ಮೆಂಟ್ ಮಾಡೋ ಅವ್ರ ಮುಂದೆ ಮೂವ್ಮೆಂಟ್ ಮಾಡಬೇಕಾದ್ರೆ ನಾವು ನೈಟಲ್ಲಿ ಮೂವ್ಮೆಂಟ್ ಮಾಡಬೇಕು. ಬಟ್ ನಮಗೆ ಲ್ಯಾಂಡ್ ಕಂಡೀಷನ್ ಮತ್ತು ಮ್ಯಾಪ್ ಸ್ಟಡಿ ಮತ್ತು ನಮ್ಮ ಯಾವುದೇ ನಮ್ಮ GPS ಎಲ್ಲ ಸ್ಟಡಿ ಮಾಡಿಕೊಂಡೆ ನಾವು ಮೂವ್ಮೆಂಟ್ ಬೇಡ. ಫೀಲಿಂಗ್ ಹೊತ್ತು ನಮ್ಮ ಆರ್ಮಿ ಕಂಡೀಷನ್ ತುಂಬ ವ್ಯತ್ಯಾಸ ಇತ್ತು. ಯಾಕಂದರೆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್. ಕಮಾಂಡ್ ಕಂಟ್ರೋಲ್ ಆ್ಯಂಡ್ ಕಮ್ಯುನಿಕೇಷನ್ ದಟ್ ಇಸ್ ಇಂಪಾರ್ಟೆಂಟ್. ಯಾವುದೇ ಆಪರೇಷನಲ್ಲಿ ಆಪರೇಷನ್ ಮಾಡೋದ್ರಿಂದ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಬೇಕು, ಆಮೇಲೆ ಕಮಾಂಡ್ ಆ್ಯಂಡ್ ಕಂಟ್ರೋಲ್. ಆರ್ಮಿಯಲ್ಲಿ ಈ ಭಾಷೆ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗ್ತದೆ? ಈಗ ನಮ್ಮ ಸೌತ್ ಕೆನಡಾದಲ್ಲಿ ಎಲ್ರಿಗೂ ಕೂಡ ಕನ್ನಡ ಒಂದು ಪರ್ಫೆಕ್ಟ್ ಆಗಿ ಬಂದಿರ್ತದೆ. ಇಂಗ್ಲಿಷ್ ಹಿಂದಿ ಆಗಲಿ ಅವರಿಗೆ ಅಗತ್ಯ ಇದ್ರೆ ಮಾತ್ರ ಅವರು ಕಲೀಲಿಕ್ಕೆ ಹೋಗ್ತಾರೆ. ಬಿಟ್ರೆ ನಾವು ಗೊತ್ತಿರ್ತದೆ, ಬೇಸಿಕ್ ಆಗಿ ನಮಗೆ ಎಲ್ಲ ಭಾಷೆಗಳು ಗೊತ್ತಿರ್ತದೆ. ಅಂದ್ರೆ ತಮಿಳು ಗೊತ್ತಿರ್ತದೆ, ತೆಲುಗು ಗೊತ್ತಿರ್ತದೆ, ಹಿಂದಿ, ಇಂಗ್ಲಿಷ್ ಎಲ್ಲ ಗೊತ್ತಿರ್ತದೆ. ಬಟ್ ಆರ್ಮಿಯಲ್ಲಿ ನಾವು ಈ ಭಾಷೆ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗ್ತದೆ ಅಂತ? ಆರ್ಮಿಯಲ್ಲಿ ನಮಗೆ ಆರ್ಮಿ, ನೇವಿ, ಏರ್ಫೋರ್ಸ್ ಮೂರಲ್ಲೇ ಆಗಿದೆ. ನಮಗೆ ಲ್ಯಾಂಗ್ವೇಜ್ ನಮ್ಮ ಹಿಂದಿ ಮತ್ತು ಇಂಗ್ಲೀಷ್ ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಾಂಪಲ್ ನಾನು ಕೊಡ್ತಿದ್ದೆ. ನಾನು ಜಾಯ್ನ್ ಆಗುವಾಗ ಆರ್ಮಡ್ ಕೋರ್ಗೆ ಜಾಯ್ನ್ ಆಗಿ ಸೆಂಟ್ರಿಗೆ ಹೋದೆ. ಆಗ ನಾವು ಕರ್ನಾಟಕದಂತ ನಾನು ಒಬ್ಬನೇ ಇದ್ದದಲ್ಲಿ. ಎಲ್ಲ ನಾರ್ತ್ ಕನ್ನಡ ಮತ್ತು ಕೇರಳ, ತಮಿಳುನಾಡು ಮಕ್ಕಳಿದ್ದವು. ನಮ್ಮಲ್ಲಿ 48 ಮಕ್ಕಳಿದ್ದರು, ಸ್ಟೂಡೆಂಟ್ಸ್ ಇದ್ದರು. ಅದರಲ್ಲಿ ನಾನು ಕರ್ನಾಟಕದಂತ ದಕ್ಷಿಣ ಕನ್ನಡ ನಾನು ಒಬ್ಬನೇ ಇದ್ದದ್ದು. ನನಗೆ 1 ತಿಂಗಳು ತುಂಬ ಕಷ್ಟ ಆಯಿತು. ಯಾಕಂದರೆ ಲ್ಯಾಂಗ್ವೇಜ್ ನಮಗೆ ಕನ್ನಡ ಮತ್ತು ತುಳು ಬರ್ತಾಯಿತ್ತು, ನಾರ್ಮಲ್ ಇಂಗ್ಲೀಷ್ ಬರ್ತಾಯಿತ್ತು. ಆಗ 1 ತಿಂಗಳಲ್ಲಿ ತುಂಬ ಕಷ್ಟಪಟ್ಟೆ. ಬಟ್ ನಾನು ಬೇಗನೆ ಹಿಂದಿ ಸ್ಟಡಿ ಮಾಡಿ ನಾನು ಹಿಂದಿ ಕ್ಲಾಸ್ಗೆ ಜಾಯ್ನ್ ಆದೆ. ದೆನ್ 5 ಡೇಸಲ್ಲಿ ಹಿಂದಿ ಕ್ಲಾಸ್ 5 ಡೇಸ್ ಆದ ಮತ್ತು ಮಾತಾಡುವಂಥ ಶಕ್ತಿ ನನಗೆ ಬಂತು ತುಂಬ. ನಾನು 1 ತಿಂಗಳಲ್ಲಿ ಎಲ್ಲ ಪರ್ಫೆಕ್ಟ್ ಆದೆ ಮಾತಾಡಲಿಕ್ಕೆ ಹಿಂದಿಯಲ್ಲಿ. ಆ ಕಾರಣ ನನಗೆ ಅದೊಂದು ತುಂಬ ಖುಷಿ ಆಯ್ತು. ಯಾಕಂದರೆ ನಮ್ಮ ನಾರ್ತ್ ಮಕ್ಕಳಿದ್ದ ಕಾರಣ ನಾನು ಅಷ್ಟು ಬೇಗ ಕಲಿತೆ. ಇಲ್ಲದೆ ನಮ್ಮ ಕರ್ನಾಟಕದವರಿದ್ದರೆ ನಾನು ಕನ್ನಡ ಮಾತಾಡ್ತಾ ಇದ್ದಾರೆ, ಅಷ್ಟು ಬೇಗ ನನಗೆ ಕಲಿಯಲಿಕ್ಕೆ ಅವಕಾಶ ಸಿಗ್ತಿಲ್ಲ ಇದು. ಬಟ್ ಇದು ನಮಗೆ ಇಂಪಾರ್ಟೆಂಟ್ ಈ ಲ್ಯಾಂಗ್ವೇಜ್, ಇಂಗ್ಲೀಷ್ ಮತ್ತು ಹಿಂದಿ. ಯಾಕಂದರೆ ಇಲ್ಲಿ ನಾರ್ತ್ನವರೇ ಮಕ್ಕಳು ಜಾಸ್ತಿ ಇರೋದು. ನಮ್ಮ
ಕರ್ನಾಟಕದವರು ನಾರ್ತ್ ಕನ್ನಡದ ಮಕ್ಕಳಿದ್ದಾರೆ, ಬಟ್ ದಕ್ಷಿಣ ಕನ್ನಡದಲ್ಲಿ ತುಂಬ ಪರ್ಸೆಂಟೇಜ್ ಆರ್ಮಿಯಲ್ಲಿ ಕಮ್ಮಿ ಇರೋದು. ನಮ್ಮದು ಆಲ್ರೆಡಿ ಮಿಕ್ಸ್ ಗ್ರೂಪು, ನಮ್ಮ ಆಲ್ ಓವರ್ ಇಂಡಿಯಾ ನಮ್ಮ ಆರ್ಮಡಲ್ಲಿ ಇರ್ತಾರೆ, ಒಟ್ಟಿಗೆ ನಾವು ಸೇರಿಕೊಂಡು. ಬಟ್ ನಮಗೆ ಅಲ್ಲಿ ಫ್ಯಾಮಿಲಿ ಏನು ನಾವೇನಂತ ಗೊತ್ತಾಗೋದಿಲ್ಲ, ಎಲ್ಲರೂ ಒಟ್ಟಾಗಿ ಇರ್ತೇವೆ, ಎಲ್ಲ ಅಣ್ಣ ತಮ್ಮಂದಿರಂಗೆ ಇರ್ತಾರೆ, ಒಳ್ಳೆ ಸಪೋರ್ಟೆಡ್. ಏನೇ ಪ್ರಾಬ್ಲಮ್ ಆದರೂ ಅಣ್ಣ ತಮ್ಮಂದಿರ ಒಂದು ಫ್ಯಾಮಿಲಿಯಾಗಿ ಗ್ರೂಪ್ ಆಗಿ ಯೂನಿಟ್ ಆಗಿ ಇರ್ತೇವೆ, ಸಪೋರ್ಟರ್ಸ್. ಯಾವುದೇ ಸಮಯದಲ್ಲಿ 24 ಗಂಟೆ ನಾವು ಆ್ಯಕ್ಟಿವಾಗಿರ್ತಿದ್ದೇವೆ, ಬಟ್ ಯಾವುದೇ ಸಮಯದಲ್ಲಿ ಒಬ್ರಿಗೊಬ್ಬರು ನಮ್ಮ ಶೋಲ್ಡರ್ ಆಗಿ ಅಟೆಂಡ್ ಮಾಡ್ತೀವಿ, ಅದರಿಂದ ಸಪೋರ್ಟ್ ಆಗಿ ಏನೂ ಪ್ರಾಬ್ಲಮ್ ಬರ್ತಿಲ್ಲ. ಅದರಿಂದ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ನಮಗೆ. ಲ್ಯಾಂಗ್ವೇಜ್ ನಾವು ಹಿಂದಿ ಇಂಗ್ಲೀಷ್ ಬೇಕೇ ಬೇಕು ನಮಗೆ. ಇವಾಗ ಆರ್ಮಿಯ ಈ ಆಪರೇಷನ್ಸ್ ಬಗ್ಗೆ ಕೇಳೋದಾದರೆ, ಅಂದರೆ ಎಷ್ಟು ರಿಸ್ಕ್ ಇರ್ತದೆ ಅದರಲ್ಲಿ, ಮತ್ತು ಆರ್ಮಿ ಅಂತ ಹೇಳುವಂಥದ್ದೇ ಒಂದು ದೇಶವನ್ನು ಕಾಯುವಂಥ ಶಕ್ತಿ. ನಾವು ಊರಲ್ಲಿ ಸರಿಯಾಗಿ ನಾವು ನಿದ್ದೆ ಮಾಡ್ತಿದ್ದೇವೆ ಅಂತೇಳಿ ಅದಕ್ಕೆ ಕಾರಣ ಆರ್ಮಿಯವರೇ. ಯಾಕೆಂತ ಹೇಳಿದ್ರೆ ಆರ್ಮಿಯವರು ಇಲ್ಲದೆ ಇರ್ತಿದ್ರೆ ನಮ್ಮ ಅಂದರೆ ಈ ರೀಜನಲ್ಲಿ ಸುತ್ತಮುತ್ತಲ ಉಗ್ರರೇ ತಿರುಗ್ತಾ ಇರ್ತಿದ್ರು ಏನೋ, ಅಂದರೆ ಅದು ಊಹೆ ಮಾಡಲಿಕ್ಕೂ ನಮಗೆ ಕಷ್ಟ. ಸೊ ಅಂಥ ಸಿಚುವೇಶನ್ ಅನ್ನು ನೀವು ಅಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಒಂದು ರಿಸ್ಕ್ ಎಷ್ಟಿರ್ತದೆ ನೋಡಿ. ಒಂದು ನಮ್ಮ ಸಪೋಸ್ ನಮ್ಮ ಲ್ಯಾಂಡ್ಗೆ ನಾವು ಫೆನ್ಸಿಂಗ್ ಹಾಕ್ತೇವೋ ಅದೇ ರೀತಿ ನಮ್ಮ ದೇಶಕ್ಕೆ ನಾವೊಂದು ಬೌಂಡ್ರಿ ಅಂತ IB ಅಂತ ಇರ್ತದೆ. ಆ IBಯಲ್ಲಿ ಅದನ್ನು ನೋಡಿಕೊಳ್ಳೋ ಕರ್ತವ್ಯ ನಮ್ಮ BSF ಮತ್ತು ಆರ್ಮಿಗೆ. ಯಾಕೆಂದರೆ ಜಮ್ಮುವರೆಗೆ ನಮ್ಮ IB ಕರೆಕ್ಟ್ ಆಗಿದೆ, ಅಲ್ಲಿವರೆಗೆ ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ತದೆ ಪೀಸ್ ಟೈಮಲ್ಲಿ. ಆಮೇಲೆ ನಮ್ಮ ಅಕ್ನೂರಿಂದ ಮೇಲೆ ಲದ್ದಾಖ್ವರೆಗೆ, ಈ ಒಂದು ಶ್ರೀನಗರ್, ಪೂಂಚ್, ರೋಜರ್, ಲದ್ದಾಖ್ವರೆಗೆ ಅಂತ ಎಲ್ಲೋ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ, LOC. ಅಲ್ಲಿ ಡಿಪ್ಲಾಯ್ಮೆಂಟ್ ಆರ್ಮಿಯದ್ದು ಇರ್ತದೆ. ಆರ್ಮಿ ಡಿಪ್ಲಾಯ್ಡ್ ಆಗಿದೆ. ರಾತ್ರಿ ಹಗಲವರು ತನ್ನ ಒಂದು ಸಾಕು ನಾಯಿಯಾಗಿ ಮನೆಯನ್ನು ಕಾಯ್ತದೆ, ಅದಕ್ಕಿಂತ ಮಿಗಿಲಾಗಿ ಒಬ್ಬ ಸೈನಿಕ ತನ್ನ ಡ್ಯೂಟಿಯನ್ನು ಮಾಡ್ತಾನೆ. ಯಾಕೆಂದರೆ ಅವರು ಮುಂದೆ ನಮ್ಮ ದುಶ್ಮನ್ ಅವರ ಪೋಸ್ಟ್ ಇರ್ತದೆ, ಚೈನಾದವರ ಪೋಸ್ಟ್ ಇರ್ತದೆ. ಯಾಕೆಂದರೆ LOCಯಲ್ಲಿ ನಮ್ಮ ಪಾಕಿಸ್ತಾನ ಫ್ರಂಟ್ ಪೋಸ್ಟ್ ಇರ್ತದೆ. ತನ್ನ ಪೋಸ್ಟಿಂದ ಜಾಸ್ತಿ ಅಂದರೆ 100 ಮೀಟ್ರ್ 200 ಮೀಟ್ರ್ ಕೆಲ ಕಡೆ ನಮ್ಮಿಂದ ಮೇಲೆ ಅವರು ಇರ್ತಾರೆ ಹೈಟಲ್ಲಿ, ನಾವು ಕೆಳಗಿರ್ತೇವೆ. ಅಂದರೆ ಎಲ್ಲೋ ಕಣಿವೆ ಪ್ರದೇಶ, ಅದು ಅಪ್ ಡೌನ್ ಹಿಲ್ಸ್ ಇರ್ತದೆ, ಗುಡ್ಡಗಳು, ಬೆಟ್ಟ. ಆ ಕ್ಲೈಮೇಟ್ ಆದ್ರೆ ಬೇರೆ, ಒಂದು ಸೈನಿಕನಿಗೆ ಅದೊಂದು ಬೇರೆ ಪ್ರಾಬ್ಲಮ್. ಅಲ್ಲದೆ ಫುಡ್ಡು ಎಲ್ಲವನ್ನು ಸೇರಿಕೊಂಡು ಒಬ್ಬ ಸೈನಿಕ ಟ್ರೈನ್ ಸೋಲ್ಜರ್ ಆದ ಕಾರಣ ಮಾನಿಟರ್ ಮಾಡಿಕೊಂಡು ರಾತ್ರಿ ಹಗಲು ಅವನು ತನ್ನ ಡ್ಯೂಟಿ ಮಾಡ್ತಾನೆ, ತನ್ನ ಪ್ರಜೆಗಳನ್ನು ರಕ್ಷಿಸ್ತಾನೆ. ಆ ಕಾರಣ ಒಂದು ಸೈನಿಕನಿಗೆ ಎಷ್ಟೇ ನೀವು ಸಪೋರ್ಟ್ ಮಾಡಿದರೂ ಕಮ್ಮಿ ಅನಿಸ್ತದೆ. ಅಂಥ ಸೈನಿಕರು ಮಾಡೋ ಕೆಲಸ ನಮ್ಮ ಒಬ್ಬ ಪ್ರಜೆ ಒಂದು ದಿವಸ ಒಂದು ಸೈನಿಕನೊಟ್ಟಿಗೆ ಒಂದು LOCಯಲ್ಲಿ ನೋಡಿದರೆ ಅವನಿಗೆ ಆ ಕಷ್ಟ ಗುಣ ಆದ ಸೈನಿಕರು ಅದನ್ನೆಲ್ಲ ಕಷ್ಟ ಅಂತ ಅನಿಸೋದಿಲ್ಲ ಡ್ಯೂಟಿ ಮಾಡುವಾಗ. ಅದು ಯಾಕಂದರೆ ಭಾರತ ಮಾತೆ ಸೇವೆ ಮಾಡುವ ಕಾರಣ ಅವರಿಗೆ ಅದಕ್ಕಿಂತ ಶಕ್ತಿ ಕೊಡ್ತಾರೆ ದೇವರು. ಅವ್ರ ಧೈರ್ಯ ಇರ್ತದೆ, ಮೆಡಿಕಲ್ ಫಿಟ್ ಆಗಿರ್ತಾನೆ. ಯಾವುದೇ ಕಷ್ಟ ಬಂದರೂ ಅವನು ಯಾವುದೇ ಎಫೆಕ್ಟಿವ್, ಯಾವುದೇ ಮಿಲಿಟೆಂಟ್ ಯಾವುದೇ ಮೂಮೆಂಟ್ ಬಂದರೂ ಅದನ್ನು ಫೇಸ್ ಮಾಡುವಂಥವನಲ್ಲಿ ಶಕ್ತಿ ತುಂಬಿರ್ತದೆ. ಅದೊಂದು ಫಸ್ಟ್ಲಿ ನಾನು ಹೇಳೋದಂದ್ರೆ ಒಂದು ಟ್ರೈನಿಂಗ್, ಆಮೇಲೆ ನಮ್ಮ ಮೊರಾಲಿಟಿ ಮತ್ತು ನಮ್ಮ ಒಂದು ಕಮಾಂಡ್ ಕಂಟ್ರೋಲ್, ಅದು ನಮ್ಮ ದೇಶದ ಭಕ್ತಿ, ಅದೊಂದು ಸೈನಿಕರಲ್ಲಿ ತುಂಬ. ಮತ್ತು ನೀವು ಆರ್ಮಿಯಲ್ಲಿರುವಾಗ ಈ ಪುಲ್ವಾಮಾ ದಾಳಿ ಅನ್ನು ಕೇಳಿರ್ತೀರಿ, ನಾವು ಕೂಡ ಇಲ್ಲಿ ಕೇಳಿದ್ದೇವೆ. ಅದೊಂದು ಭೀಕರವಾದಂಥ ದೃಶ್ಯ ಅದು. ಅದೊಂದು ಅಂದರೆ ಇಡೀ ದೇಶಕ್ಕೆ ಒಂದು ಕರಾಳ ದಿನವಾಗಿ ಅದು ಮಾರ್ಪಡ್ತು. ಇದರ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ನಾನು ಆರ್ಮಿಯಲ್ಲಿ ನನ್ನ 34 ವರ್ಷ ನಾನು ಡ್ಯೂಟಿ ಮಾಡಿದ್ದೆ. 34 ವರ್ಷದಲ್ಲಿ ನಾನು ಸೈನಿಕನಾಗಿ ಜಾಯ್ನ್ ಆದೆ. ಅಲ್ಲಿಂದ ನಾನು 11 ವರ್ಷ ಆಮೇಲೆ ನಾನು ನ್ಯಾಯಪೀಠದಲ್ಲಿ ನಾನು ಕಮಿಷನ್ ಬರೆದೆ, ಜೂನಿಯರ್ ಕಮಿಷನ್ ಆಗಿ ಮತ್ತೆ ಸುಬೇದಾರ್ ಆದೆ, ಸುಬೇದಾರ್ ಮೇಜರ್ ಆದೆ. ಬೆಟಾಲಿಯನ್ ಸುಬೇದಾರ್ ಮೇಜರ್, ಬೆಟಾಲಿಯನ್ ಹ್ಯಾಂಡಲ್ ಮಾಡ್ತಾಯಿದ್ದೆ. ನನ್ನಲ್ಲಿ 450 ಸ್ಟ್ರೆಂತ್ ಇತ್ತು. ಆಮೇಲೆ ಟ್ಯಾಂಕ್ ಎಕ್ವಿಪ್ಮೆಂಟ್ ಮತ್ತು ನಮ್ಮ ಒಟ್ಟಿಗೆ ಆದ ಆಫೀಸರ್ಸ್, ನಮ್ಮ CO, ಆಗ ಒಟ್ಟು ನಾವು 479 ನಮ್ಮ ಟೆಕ್ನಿಕಲ್ ಟ್ರೂಪ್ಸ್ ಎಲ್ಲ ಸೇರಿ ಬೆಟಾಲಿಯನ್ ಲೀನ್ ಮಾಡಿಕೊಂಡು ಸುಬೇದಾರ್ ಮೇಜರ್ ಆಗಿ ಅಲ್ಲಿಂದ ನಾವು ಫುಲ್ಗಾಮ್ ಟೈಮಲ್ಲಿ ನಾವು ಜಮ್ಮಲ್ಲಿ ಪ್ರೆಸೆಂಟ್ ಇದ್ದೇವೆ. ಈಗ ಜಮ್ಮಲ್ಲಿ ಅದು ನಮ್ಮ ಶ್ರೀನಗರ್ ಏರಿಯಾದಲ್ಲಿ ಫುಲ್ಗಾಮ್ ಅಂತ ಪ್ಲೇಸ್, ನಮ್ಮ ಇವೊಂದ ಜಮ್ಮಿಂದ ಶ್ರೀನಗರ್ ಹೋಗುವ ಮಿಡ್ಲ್ ಏರಿಯಾದಲ್ಲಿ ಆ ಪ್ಲೇಸಲ್ಲಿ ಅದು ಫುಲ್ಗಾಮ್ ಅಂತ ಪ್ಲೇಸ್. ಆ ಮಿಲಿಟೆಂಟ್ಸ್ ಇನ್ಸಿಡೆಂಟ್ ಆದ ತಕ್ಷಣ ಅದು ನಮ್ಮ CRPF ತುಕಡಿ ಹೋಗೋ ಮೂಮೆಂಟ್ ಮಧ್ಯಾಹ್ನದ ಟೈಮು. ಅಂದರೆ ಅದೊಂದು 800 ಕಾರಲ್ಲಿ
ಫುಲ್ ಎಕ್ಸ್ಪ್ಲೋಸ್ ತುಂಬಿ ಬಂದವರು ಡ್ಯಾಶ್ ಹೊಡೆದು ನಮ್ಮ ಬಸ್ಸಿಗೆ, ನಮ್ಮ CRPF ಪೊಲೀಸ್ ಟ್ರೂಪ್ ಹೋಗುವ ಬಸ್ಸಿಗೆ ಡ್ಯಾಶ್ ಹೊಡೆದು. ಆಲ್ರೆಡಿ ಪ್ರೊಟೆಕ್ಷನ್ ಮುಂದೆ ಇತ್ತು ಹಿಂದೆ ಇತ್ತು, ಅದರ ಮಿಡ್ಲಲ್ಲಿ ಇಲ್ಲದ ಕಾರಣ ಬಂದು ಡ್ಯಾಶ್ ಹೊಡೆದ ಕಾರಣ ಬ್ಲಾಸ್ಟ್ ಮಾಡಿ ಅದರೊಟ್ಟಿಗೆ ನಮ್ಮ ಬಸ್ಸ ಬ್ಲಾಸ್ಟ್ ಆಯಿತು. ತುಂಬ ಸೈನಿಕರು ನಮ್ಮ ಪೊಲೀಸ್ನವರು ಅಂದರೆ ಎಕ್ಸ್ಪೈರ್ಡ್ ಆದರು. ಅದು ತುಂಬ ಒಂದು ಬೇಸರ ಆಗ್ತಿತ್ತು ಆ ಸಿಚುವೇಶನ್ ನೋಡುವಾಗ. ಅದು ನನಗೆ ಅನಿಸ್ತದೆ ಅದು ನಮ್ಮ ಎಲ್ಲಿಯಾದರೂ ತಪ್ಪು ಆಗಿದೆ ಅಂತ ಕೆಲಸ. ಆ ಕಾರಣ ಅವರು ಬಂದು ಆ ಮಿಲಿಟೆಂಟ್ ನಮ್ಮವರೇ, ನಮ್ಮ ಮಿಲಿಟೆಂಟ್ಸನ್ನು ಹೇಗೆ ಬಂದರು ಅವರನ್ನು ಮೊದಲಿದ್ದು ನಾವು, ಯಾಕೆಂದರೆ ಮೊದಲೇ ಕವರ್ ಮಾಡ್ತಿದ್ದರೆ ಅದು ನಮ್ಗೆ ಕಂಟ್ರೋಲ್ ಆಗ್ತದೆ. ಈಗಿನ ಸಮಯದಲ್ಲಿ ಕಂಟ್ರೋಲ್ ಆಗ್ತಾ ಬಂದಿದೆ, ಕಂಟ್ರೋಲ್ ಆಗಿದೆ. ಅಂಥ ಇನ್ಸಿಡೆಂಟ್ ಅದು ನಮ್ಮ ಮುಂದೆಯೇ ಅದು. ನಾವು ಒಂದು ಡ್ಯೂಟಿಯಲ್ಲಿ ಇದ್ದೇವೆ, ಆ ಜಾಗದಲ್ಲಿ ಇಲ್ಲ, ಬೇರೆ ಜಾಗದಲ್ಲಿ ಇದ್ದೇವೆ ನಾವು. ಬಟ್ ನಾವು ಸಿಚುವೇಶನನ್ನು ಅಲ್ಲಿ ಕಣ್ಣಾರೆ ನೋಡಿದ್ದೇವೆ. ಅದು ತುಂಬ ಬೇಸರ ಅನಿಸ್ತದೆ. ನಮ್ಮ ದೇಶದ ನಮ್ಮ ಸೈನಿಕರು ಸಿದ್ಧರಾಗಿ ಬಿದ್ದ ಬಾಡಿ, ನಮ್ಮ ಗಾಡಿ ವೆಹಿಕಲ್ನ CRPF ವೆಹಿಕಲ್ ಅದು ಬೇರೆ ಎಕ್ಸ್ಪೋಸ್ ಆಗಿ ಬಿದ್ದೋದು ಚಿದ್ರಾಗಿ. ಅದರಿಂದಾಗಿ ನಮ್ಮ ಮನೆಯ ಮಕ್ಕಳನ್ನೇ ನಾವು ಕಳೆದುಕೊಂಡ ಫೀಲ್. ಅಂದರೆ ನಮ್ಮ ಊರಲ್ಲಿ ಅಂದರೆ ಹೇಗಿತ್ತು ನಮ್ಮ, ಅಂದರೆ ಇಲ್ಲಿ ಊರಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಆ ಒಂದು ಮನೆಯವರ ಒಂದು ಬೇಜಾರನ್ನ ಕಮ್ಮಿ ಮಾಡಪ್ಪ ದೇವ್ರೆ ಅಂತೇಳಿ ಪ್ರಾರ್ಥನೆ ಮಾಡುವಂಥದ್ದಿರ್ಬೋದು. ಅದೊಂದು ಸಿಚುವೇಶನ್ ಹಿಂದೆ ಬರಲಿಲ್ಲ ಅಂತ ಕಾಣ್ತದೆ. ಅಂದರೆ ಮುಂದೆ ಕೂಡ ಅದು ಬರಲೇಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ದೇಶದ ಒಂದು ಸೈನಿಕ ಶಕ್ತಿಯನ್ನ ಕಳೆದುಕೊಂಡಾಗ ನಮಗೆ ಆಗುವಂತಹ ನೋವು ಅದು ಅಷ್ಟಿಷ್ಟಲ್ಲ. ಅದು ಅಂದ್ರೆ ಅದಕ್ಕೊಂದು ಹೇಳಲಿಕ್ಕೆ ಪದಗಳೇ ಸಿಗಲ್ಲ. ಯಾಕೆಂದ್ರೆ ಅಷ್ಟು ನೋವನ್ನ ತುಂಬಿಕೊಂಡು ಜೀವನ ನಡೆಸುವಂಥದ್ದು ತುಂಬಾ ಕಷ್ಟ. ನೀವು ಆರ್ಮಿಯಲ್ಲಿರುವಾಗ ಯಾವ್ದಾದ್ರು ಯುದ್ಧದ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ಕೊಳ್ಬೋದಾ ನಿಮ್ಮಲ್ಲಿ? ಯಾಕಂದರೆ ನಾನು ನನ್ನ 34 ವರ್ಷದಲ್ಲಿ ಅದೇ ಸುಬೇದಾರ್ ಮೇಜರ್ ಆಗಿ ಅಲ್ಲಿಂದ ನಾನು ಆರ್ಡಿನರಿ ಕ್ಯಾಪ್ಟನ್ ಆಗಿ ಹೊರಬಂದೆ. ಅಂದರೆ ಒಬ್ಬ ಸೈನಿಕನಾಗಿ ಅಧಿಕಾರಿಯಾಗಿ ಹೊರಬಂದೆ. ಅಂದರೆ ನಾನು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 9 ವರ್ಷ ನಾನು ಡ್ಯೂಟಿ ಮಾಡಿದ್ದೇನೆ. ಅಲ್ಲಿ ತುಂಬ ನಮಗೆ ಅದೇ ನಾನೊಂದು ಫಸ್ಟ್ ಇನ್ಸಿಡೆಂಟ್ ಹೇಳಿದೆ 94ಅಲ್ಲಿ. ಆಮೇಲೆ RR ಸೆಕ್ಟರ್ನಲ್ಲಿ ಇರುವಾಗ, ಜಮ್ಮಲ್ಲಿರುವಾಗ ಮಿಲಿಟೆಂಟ್ ಅಟೆಂಪ್ಟೇಷನ್ ತುಂಬ ಆಗಿದೆ ನಮಗೆ. ಆ ಸಮಯದಲ್ಲಿ ನಾವು ಒಂದೆರಡು ಮಿಲಿಟೆಂಟ್ಸ್ ಸಹ ಕ್ಯಾಪ್ಚರ್ ಮಾಡಿದ್ದೇವೆ. ಅಂದರೆ ನಮ್ಮ ಟ್ರೂಪ್ಸ್ ಅಲ್ಲಿ ಹೋಗಿ ವರ್ಕೌಟ್ ಮಾಡಿ ಅವರೊಟ್ಟಿಗೆ ಇದ್ದ ನಮ್ಮ ಲೀಡರ್ಸ್ ಎಲ್ಲ ಸೇರಿ ಆ ಮಿಲಿಟೆಂಟ್ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಆ ಊರನ್ನು ನ್ಯೂಟ್ರಲೈಸ್ ಮಾಡಿ ಬಂದಿದ್ದಾರೆ. ಅಂತೆಲ್ಲ ಸಿಚುವೇಶನ್ 1-2-3 ಆಗಿದೆ. ಕಾರ್ಗಿಲ್ ಟೈಮಲ್ಲಿ ನಾನು ಡಿಪ್ಲಾಯ್ಮೆಂಟೆಡ್ ಆಗಿದ್ದೇವೆ. ನಾನು ಫಜಿಲ್ಕಾ ಪಂಜಾಬಲ್ಲಿ ಡಿಪ್ಲಾಯ್ಡ್ ಆಗಿದ್ದೇವೆ. ನಾವು ಇವಾಗ ಆ ಸಮಯದಲ್ಲಿ 1.5 ತಿಂಗಳು ನಾವು ಹೊರಗೆ ಇದ್ದೇವೆ. ನಮ್ಮ ಕಾರ್ಗಿಲ್ ಸೆಕ್ಟರ್ನಲ್ಲಿ ಫೈಟ್ ಝೋನ್ ನಡೀತಾ ಇತ್ತು. ಯಾಕೆಂದರೆ ಕಾರ್ಗಿಲ್ ಯುದ್ಧ ಒಂದು ಲಿಮಿಟೆಡ್ ಡಿಸ್ಟಿಕ್ಕಲ್ಲಿ ನಡೆದದು. ಆ ಕಾರಣ ಅದು ಯುದ್ಧ ಅಂತ ಅಲ್ಲ, ಅದನ್ನೊಂದು ನಾವು ಆಪರೇಷನ್ ಅಂತ ಅನಿಸ್ತದೆ, ಆಪರೇಷನ್ ಅಂತ ಹೇಳ್ತೇವೆ. ಯಾಕೆಂದರೆ ಅದು ಡಿಸ್ಟಿಕ್ ಜಮ್ಮು ಆ್ಯಂಡ್ ಕಾಶ್ಮೀರದ ಒಂದು ಡಿಸ್ಟಿಕ್ ಲಿಮಿಟೆಡ್ ಇತ್ತು. ಅದು ಬಿಟ್ಟು ಯಾವುದೇ ಡಿಸ್ಟಿಕ್ ಮತ್ತೆ ಎಲ್ಲಿ ವಾರ್ ಆಗಿಲ್ಲ. ಬಟ್ ಡಿಪ್ಲಾಯ್ಮೆಂಟ್ ನಾವಿಂದ ಎಲ್ಲ ಬಾರ್ಡರ್ ಏರಿಯಾದಲ್ಲಿ LOCಯಲ್ಲಿ ನಮ್ಮ ಬಾರ್ಡ್ರಲ್ಲಿ ಡಿಪ್ಲಾಯ್ಡ್ ಆಗಿದ್ದೇವೆ. ನಮ್ಮ ಮೂಮೆಂಟಲ್ಲಿದ್ದೇವೆ. ಯಾವಾಗ ಏನು ಸಿಚುವೇಶನ್ ಅಂತ ಹೇಳ್ತಿಲ್ಲ ಆಯಿತು, ಬಟ್ ರೆಡಿ ಆಗಿದ್ದೇವೆ ನಾವು. ಕಾರ್ಗಿಲಲ್ಲಿ ನಾವು ವಿಜಯೋತ್ಸವವನ್ನು 6 ತಿಂಗಳ ಮೇಲೆ ನಾವು ಆಚರಿಸ್ತಾ ಇದ್ದೆವು. ಆದರೆ ಈಗಲೂ ನಾವು ಆಚರಿಸ್ತಾ ಬಂದಿದ್ದೇವೆ. ಅದೊಂದು ತುಂಬ ಒಂದು ರಿಯಲ್ ಸ್ಟೋರಿ ಅಂದರೆ, ಯಾಕೆಂದರೆ ನಮ್ಮ ಮಿಲಿಟೆಂಟ್ಸ್ ಪಾಕಿಸ್ತಾನದವರು ಬಂದು ಒಂದು ಸಿಮ್ಲಾ ಸಂಜಾತದಲ್ಲಿ ನಮಗೆ ಕ್ಲಿಯರ್ ಆಗಿತ್ತು. ಯಾಕೆಂದರೆ ಚಳಿ ಸಮಯದಲ್ಲಿ ನಾವು ಬಿಟ್ಟು ಬಂದು ನಮ್ಮ ಬೇಸ್ ಕ್ಯಾಂಪಲ್ಲಿ ಇರ್ತಿದ್ದೇವೆ. ಬಟ್ ಆ ವರ್ಷ ಪಾಕಿಸ್ತಾನ ನಮ್ಮ ಬೆಣ್ಣೆಯಿಂದ ಬಂದೊಂದು ಚೂರಿ ಹಾಕಿದಂಗೆ ಅವರು ಕೆಲಸ ಮಾಡಿದ್ರು. ಅವ್ರಿಗೂ ಅದೇ ಸಿಮ್ಲಾ ಸಂಜಾತದಲ್ಲಿ ಕ್ಲಿಯರ್ ಆಗಿತ್ತು. ನಮ್ಮ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇರುವಾಗ ಅದು ಆದ ಮಾತು. ಬಿಟ್ಟು ಅವ್ರು ಹೋಗಬೇಕಿತ್ತು. ನಾವು ಬಿಟ್ಟು ಬಂದ ಮೇಲೆ ಆ ಜಾಗದಲ್ಲಿ ಬಂದು ಕೂತರು. ನಮ್ಮ ಪೋಸ್ಟ್ ಆ ಕಡೆ ಅವ್ರು ಪಾಕಿಸ್ತಾನ ಇದ್ದದನ್ನು ತಿರುಗಿ ನಮ್ಮ ಕಡೆ. ಯಾಕೆಂದರೆ ನಮ್ಮ ನ್ಯಾಷನಲ್ ಹೈವೇ ಡಾಮಿನೇಟ್ ಮಾಡೋ ಕಾರಣ ಮೇನ್ ಇಂಪಾರ್ಟೆಂಟ್. ನ್ಯಾಷನಲ್ ಹೈವೇನ ಬ್ಲಾಕ್ ಮಾಡಿದ ತಕ್ಷಣ ನಮಗೆ ಲೇ ಆ್ಯಂಡ್ ಲದ್ದಾಖ್ ಹೋಗೋ ಮೂಮೆಂಟ್ ಎಲ್ಲ ಬಂದಾಗ್ತದೆ. ಅವರಿಗೆ ಅಡ್ಮಿನಿಸ್ಟ್ರೇಷನ್, ನಮ್ಮ ಮೇಲೆ ಇರುವ ಸೈನಿಕರಿಗೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಆಗ್ತಿತ್ತು. ಅದನ್ನು ಕ್ಯಾಪ್ಟನ್ ಅವರ ಎಲ್ಲ ಪ್ಲಾನ್ ಇತ್ತು. ಬಟ್ ಅದು ಸಕ್ಸಸ್ ಆಗಲಿಲ್ಲ. ಅದನ್ನು ನಾವು ರೀಕ್ಯಾಪ್ಚರ್ ನಮ್ಮ ಸೈನಿಕರು ಮಾಡಿದ್ದಾರೆ, ನಮ್ಮ ದೇಶಕ್ಕೆ ಒಪ್ಪಿಸಿದ್ದಾರೆ. ಇದು ನಮ್ಮ ಸೈನಿಕರ ಒಂದು ಭಾರತ ಮಾತೆಗೆ ಕೊಡುವ ತುಂಬ ಒಂದು ಕೆಲಸ ಅಂತ ಅನಿಸ್ತದೆ. ಅದೇ ರೀತಿ ನಾವು ಸಹ ನನಗೆ 33 ವರ್ಷ, ಅಂದರೆ 17 ವರ್ಷಕ್ಕೆ ನಾನು ಜಾಯಿನ್ ಆಗಿ 17 ವರ್ಷ 9 ತಿಂಗಳು ಜಾಯಿನ್ ಆಗಿ ನನ್ನ 34 ವರ್ಷ ನಾನು ಈ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡು ನನ್ನ ಅಮೂಲ್ಯವಾದ ಜೀವನವನ್ನು ಭಾರತ ಮಾತೆಗೆ ಧಾರೆರೆದು ಬಂದಿರ್ತೇನೆ. ಇದೇ ನಮಗೆ ಖುಷಿ.
ಅದು ಬರುವಾಗ ನಾನು ಹೇಗೆ ಹೋಗಿದ್ದೇನೆ ಅದೇ ರೀತಿ ಫಿಸಿಕಲ್ ಫಿಟ್ ಆಗಿ ಮೆಡಿಕಲ್ A1 ಆಗಿ ಊರಿಗೆ ಬಂದು ನನ್ನ ಮಕ್ಕಳೊಟ್ಟಿಗೆ ನಾನು ಜಾಯ್ನ್ ಆದೇ ತಂದು ತುಂಬ ಖುಷಿ ನಂದು. ನನ್ನ ಊರವರ ಆಶೀರ್ವಾದ ಅನಿಸ್ತೇನೆ, ಅಲ್ಲದೆ ನಮ್ಮ ಮನೆಯವರ ತಂದೆ ತಾಯಿಯರ ಆಶೀರ್ವಾದ, ನಮ್ಮ ಎಲ್ಲ ಕುಟುಂಬಸ್ಥರ ಆಶೀರ್ವಾದ ನನಗೆ ನಾನು ಭಾವಿಸ್ತೇನೆ. ಅದು ಈ ದೇಶ ಸೇವೆಯನ್ನು ಸಹ ನಮ್ಮ ಕುಟುಂಬ ಮತ್ತು ಊರಿನವರಿಗೆ ನಾನು ಅರ್ಪಿಸ್ತೇನೆ. ಇದೇ ನನ್ನ. ಹಾಗೆ ಸರ್, ಕಾಶ್ಮೀರದಲ್ಲಿ ಈ ಸೈನಿಕರು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಯ ಜನರು ಕಲ್ಲೆಸೆಯುವಂಥದ್ದು, ಗೋ ಬ್ಯಾಕ್ ಅಂತ ಘೋಷಣೆಗಳಿರ್ಬೋದು, ಇದೆಲ್ಲ ಆರ್ಟಿಕಲ್ 370 ರದ್ದಾದ ನಂತರ ಅಥವಾ ನೋಟ್ ಬ್ಯಾನ್ ಆದ ನಂತರ ನಿಂತಿತು ಅಂತ ಹೇಳ್ತಾರೆ ಸರ್. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ನಾನು ಏನಂತಿದ್ದೇನೆ, 370 ಮೊದಲು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಫಸ್ಟ್ಲಿ ಒಂದು ಎಜುಕೇಟ್ ಇಲ್ಲ ಇದ್ದು, ಎಜುಕೇಷನ್ ತುಂಬ ಕಮ್ಮಿಯಲ್ಲಿ ಬ್ಯಾಕ್ವರ್ಡ್ ತುಂಬ ಇದ್ದರು. ಆ ಜನಗಳನ್ನು ಪಾಕಿಸ್ತಾನದ ಬಂದು ನಮ್ಮ ಮಿಲಿಟೆಂಟ್ಸು ಡಿಮೋಟಿವೇಟ್ ಮಾಡುವಾಗ ತುಂಬ ಈಸಿಯಾಗಿ ಮಾಡ್ಬೋಯಿತು ಅವರನ್ನು. ಯಾಕೆಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಜಾಬ್ ಓರಿಯೆಂಟೇಷನ್ ಇಲ್ಲ ಆಯಿತು. ಮನುಷ್ಯನಿಗೆ ಜಾಬ್ ಒಂದು ಬೇಕೇ ಬೇಕು, ಯಾವುದೇ ಆಗಲಿ ಒಂದು ಒಂದು ಕೆಲಸ ಅವ್ರಿಗೆ ಬೇಕು. ಬಟ್ ಅಲ್ಲಿ ಇಲ್ಲದ ಕಾರಣ ಅವರಿಗೆ ಇದು ದಾರಿ ತುಂಬ ಸುಲಭವಾಗಿ ಸಿಗ್ತಾಯಿತ್ತು, ಸುಲಭವಾಗಿ ಹಣ ಸಿಗ್ತಾಯಿತ್ತು ಅವರಿಗೆ. ಆ ಕಾರಣ ಎಜುಕೇಷನ್ ಇಲ್ಲದ ಕಾರಣ ಮೈಂಡ್ ಅವರು ಚೇಂಜ್ ಮಾಡಬೇಕಿತ್ತು, ಮಾಡಿಲ್ಲ. ಬಟ್ ಅವರು ಅಲ್ಲಿಂದ ಡೈವರ್ಟ್ ಮಾಡ್ತಿದ್ರು, ಮೈಂಡ್ ಡೈವರ್ಟ್ ಮಾಡಿ ಅವರನ್ನು ಈ ರೀತಿ ಈ ಜಾಗಕ್ಕೆ ತರ್ತಾಯಿದ್ರು ನಮ್ಮವರನ್ನು. ಬಟ್ 370 ಬಂದ ತಕ್ಷಣ ಅಲ್ಲಿದ್ದು ಯಾವುದೇ ಮೊದಲನೇ ಸಿಚುವೇಶನ್ ಇದೆ ಅದೆಲ್ಲ ಕಟ್ ಆಯಿತು, ಡೆವಲಪ್ಮೆಂಟ್ ಆಯಿತು. ಟ್ರೈನ್ ರೂಟ್ ಕ್ಲಿಯರ್ ಜಮ್ಮು ಆ್ಯಂಡ್ ಕಾಶ್ಮೀರವಾಗಿ ಮುಟ್ತಾ ಇದೆ. ಅಲ್ಲದೆ ರೋಡ್ ಆ್ಯಂಡ್ ಕನ್ಸ್ಟ್ರಕ್ಷನ್ ನಡೀತು, ಎಲ್ಲ ಕ್ಲಿಯರ್ ಆಯಿತು. ಈಗ ಟನಲ್ಸ್ ಮಾಡಿ 24 12 ತಿಂಗಳವರೆಗೆ ಮೂಮೆಂಟ್ ಇದೆ. ಮೊದಲು ಅಂದರೆ ಡಿಸೆಂಬರಿಂದ ಏಪ್ರಿಲ್ ಮೇವರೆಗೆ ಮೂಮೆಂಟ್ ಬಂದಾಗ್ತಿತ್ತು. ಈಗ ಏನು ಪ್ರಾಬ್ಲಮ್ ಇಲ್ಲ. ಟೂರಿಸ್ಟು ಈಗ ಹೋಗ್ತಾ ಇದ್ದಾರೆ, ಟೂರಿಸ್ಟ್ ತುಂಬಾ ಇದೆ. ವರ್ಕ್ ಆ್ಯಂಡ್ ಜಾಬ್ ಓರಿಯೆಂಟೇಷನ್ ಮಕ್ಕಳಿಗೆ ಎಲ್ಲರಿಗೂ ಸಿಗ್ತಾ ಇದೆ. ಎಜುಕೇಷನ್ ಫಿಲ್ಟಪ್ ಆಯಿತು, ಇಂಡಸ್ಟ್ರೀಸ್ ಡೆವಲಪ್ ಆಗ್ತಾ ಬಂತು. ದಟ್ ಆಲ್ ಓವರ್ ಡನ್. ಆ ಕಾರಣ ಈಗ ತನ್ನಷ್ಟಿಗೆ ಸ್ಟೋನ್ ಥ್ರೋ ಮಾಡೋದು ಬಂದಾಗ್ತಾ ಬಂತು. ಎಜುಕೇಟೆಡ್ ಆದರು, ಜನಗಳಿಗೆ ಅವರಿಗೆ ಮಾಹಿತಿ ಸಿಗ್ತಾ ಉಂಟು, ತಪ್ಪೇನು ಅರಿವಾಗ್ತಾ ಬಂತು, ನಾವು ಮಾಡಿದ ತಪ್ಪೇನಂತ. ದಟ್ ಈಸ್ ಗುಡ್ ಸರ್. ಯಾವ ಕಾರಣ ಈಗ ತುಂಬನೇ ಅಂಥ ಸಿಚುವೇಶನ್ ಕಾಣಲಿಕ್ಕೆ ಸಿಗೋದಿಲ್ಲ. ಮಿಲಿಟೆಂಟ್ಸ್ ಸಹ ಕಮ್ಮಿ ಆಗ್ತಾ ಬಂದಿದ್ದಾರೆ, ತುಂಬನೇ ಕಮ್ಮಿ ಆಗಿದ್ದಾರೆ. ಅಲ್ಲಿ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ನಡೀತಾ ಇದೆ, ಅದು ಸಹ ಇನ್ನೂ ಮುಂದೆ ಹೋಗಿ ಅದು ಸಹ ಕಂಟ್ರೋಲ್ ಬರ್ತದೆ. ಬಟ್ ಜಮ್ಮು ಆ್ಯಂಡ್ ಕಾಶ್ಮೀರ ಕೂಲ್ ಬರೋ ಸ್ಥಿತಿಯಲ್ಲಿ ಇನ್ನೂ ಬಂದಿದೆ. 34 ವರ್ಷದ ಎಕ್ಸ್ಪೀರಿಯನ್ಸ್ ಸರ್. ನೀವು ಕೋವಿಡ್ ಸಮಯದಲ್ಲಿ ನೀವು ಆರ್ಮಿಯಲ್ಲಿದ್ರಿ. ಸೊ ಆ ಸಮಯದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕೋವಿಡ್ ಸಮಯದಲ್ಲಿ ನಮ್ಮದು ಯೂನಿಟ್ ಪಟಿಯಾಲ, ಪಂಜಾಬ್ನ ಪಟಿಯಾಲದಲ್ಲಿ ಪೋಸ್ಟಿಂಗ್ ಆಯಿತು. ಆವಾಗ ನಾನು ಬೆಟಾಲಿಯನ್ ಸುಬೇದಾರ್ ಮೇಜರ್ ಆಗಿದ್ದೇನೆ. ಆದ ತಕ್ಷಣ ನಮಗೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪ್ರೊಟೆಕ್ಷನ್, ರೋಡ್ ಆ್ಯಂಡ್ ಪ್ರೊಟೆಕ್ಷನ್ ಡ್ಯೂಟಿ ಟಾಸ್ಕ್ ಸಿಗ್ತಾನೆ ಬೆಟಾಲಿಯನ್ಗೆ. ಅಲ್ಲಿಂದ ನಾವು ಜನವರಿಯಲ್ಲಿ ಮೂವ್ ಆಗ್ತಿದ್ದೇವೆ. 19 ಡಿಸೆಂಬರಲ್ಲಿ ನಾವು ಮೂವ್ ಆದ್ದು. 22 ಡಿಪ್ಲಾಯ್ಡ್ ಇನ್ನು ನಾವು ಶ್ರೀನಗರದಲ್ಲಿ ಇದ್ದೇವೆ. ಆ ಸಮಯದಲ್ಲಿ ನಮ್ಮ ಕೋವಿಡ್ ಸ್ಟಾರ್ಟ್ ಆಗಿದೆ. ಕೋವಿಡ್ ಸಮಯದಲ್ಲಿ ನಾನು 1 ವರ್ಷವರೆಗೆ ನಮ್ಮ ಮನೆಗೆ ಬಂದಿಲ್ಲ ನಾವು. ಯಾಕೆಂದರೆ ಬರುವಂಥ ಮೂಮೆಂಟ್ ಇಲ್ಲ ಆಯಿತು. ಯಾವುದೇ ಎಲ್ಲ ಟ್ರೈನ್ ಮೂಮೆಂಟ್ ಬಂದಾಗಿತ್ತು, ಫ್ಲೈಟ್ ಮೂಮೆಂಟ್ ಅಲ್ಲಿ ಇತ್ತು. ಆದರೆ ನಮಗೆ ರೆಸ್ಟ್ರಿಕ್ಟೆಡ್ ಇತ್ತು. ಆ ಕಾರಣ ನಮಗೆ ಮೂಮೆಂಟ್ ಬರೋದೇ ಕಮ್ಮಿ ಆಯಿತು. ಆಗ ನಾವು ಒಂದು 9-10 ಮಂತ್ ಮೇಲೆ ನಾನು ಮಕ್ಕಳಿಗೆ ಮೀಟ್ ಆದ್ದು. ಆ ಸಿಚುವೇಷನಲ್ಲಿ ತುಂಬ ಸಫರ್ ಆಗಿದ್ದೇವೆ ಮತ್ತು ಪ್ರೊಟೆಕ್ಟಿವ್ ಮಾಡಿದ್ದೇವೆ. ನಮ್ಮ ಪ್ರಜೆಗಳಿಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ತುಂಬ ನಾವು ಕೆಲಸ ಮಾಡಿದ್ದೇವೆ. ರೋಡ್ ಆ್ಯಂಡ್ ಪ್ರೊಟೆಕ್ಷನ್ ಬಿಟ್ಟು ನಮ್ಮ ಮೆಡಿಕಲ್ ಫೆಸಿಲಿಟಿಯಲ್ಲಿ ನಾವು ಸಹ ಜಾಯ್ನ್ ಆಗಿ ಕೆಲಸ ಮಾಡಿದ್ದೇವೆ. ಅಲ್ಲಿ ಜನರನ್ನು ಮೋಟಿವೇಶನ್ ಮಾಡೋದು, ಅವರಿಗೆ ಮಾಹಿತಿ ಕೊಡೋದು, ಇದರ ಬಗ್ಗೆ ಹೇಗೆ ಪ್ರಜೆಗಳಿಗೆ. ಯಾಕಂದರೆ ಈ ಕೋವಿಡ್ ತುಂಬ ಒಂದು ಮಹಾಮಾರಿ ಇತ್ತು. ಆ ಟೈಮಲ್ಲಿ ಮುಂದೆ ಬರಬೇಕಂತ ತುಂಬ ಕಷ್ಟ ಆಯಿತು ಜನಗಳಿಗೆ. ಅಂತ ಅಡ್ಮಿನಿಸ್ಟ್ರೇಷನ್ ಸಪೋರ್ಟು, ಊಟದ್ದು, ಅದು ಇದು ಎಲ್ಲ ಸಪೋರ್ಟ್ ನಾವು ಮಾಡಿದ್ದೇವೆ. ಮತ್ತು ಆ ಸಮಯದಲ್ಲಿ ನಮ್ಮ ಹೆಚ್ಚಿನದಂದರೆ ನಮ್ಮ ಮನೆಯವರು, ಆದ ನಮ್ಮ ಮಿಸ್ ಸಾರಥಿ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಮನೆಯಿಂದ ಎಲ್ಲವರು ಪ್ರೊಟೆಕ್ಟ್ ಮಾಡಿ, ಅದೇ ರೀತಿ ನಮ್ಮ ಸರ್ವಿಸಲ್ಲಿದ್ದ ನಮ್ಮ ಅಣ್ಣನವರು ಗಂಗಾಧರ್ ಅಂತ ಪೊಲೀಸಲ್ಲಿದ್ದಾರೆ, ಅವರು ಸಹ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಜಾಯಿಂಟ್ ಫ್ಯಾಮಿಲಿ ಆಗಿದ್ದೇವೆ. ಆ ಕಾರಣ ನನಗೆ ಅಷ್ಟೇನು ಕಷ್ಟ ಅಂತ ಅನಿಸಿಲ್ಲ ಡ್ಯೂಟಿ ಮಾಡೋಕ್ಕೆ. ನನ್ನ ಮಕ್ಕಳು ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಇದ್ದರೂ ನನ್ನ ಮಿಸ್ಸಸ್ ಕವರ್ ಮಾಡ್ತಾ, ಸೆನ್ಸ್ ಆಗ್ತಾ, ಅವರು ಸಹ ಜಾಬಲ್ಲಿದ್ದಾರೆ, ಟೀಚರ್ ಆಗಿದ್ದಾರೆ.
ಕೋಡಪದ ಶಾಲೆಯಲ್ಲಿ ಇಂಗ್ಲೀಷ್ ಟೀಚರ್ ಆಗಿದ್ದಾರೆ. ಆ ಕಾರಣ ನನಗೆ ಅಷ್ಟೇನು ಕಷ್ಟ ಅಂತ ಅನಿಸಿಲ್ಲ. ಬಟ್ ನನ್ನ ಡ್ಯೂಟಿ ನಾನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದು ನನ್ನ ಮಿಸ್ಸಸ್ ಅಂತ ನಾನು ಅನಿಸ್ತೇನೆ. ಅವರ ಸಪೋರ್ಟಿಂದಾಗಿ ನಾನು ಇಷ್ಟು ವರ್ಷ ನಾನು ಡ್ಯೂಟಿ ಮಾಡಿ ಬಂದರೆ ಅದು ನನ್ನ ಮಿಸ್ಸಸ್ ಕಾರಣ ಅಂತ ಅನಿಸ್ತೇನೆ. 2021ರಲ್ಲಿ ನೀವು ರಿಟೈರ್ಡ್ ಆಗಿ ಬರ್ತೀರಿ. ಬಂದ ನಂತರ ನೀವು ನಿಮ್ಮ ಜೀವನವನ್ನು ಯಾವ ರೀತಿಯಾಗಿ ತೊಡಗಿಸಿಕೊಂಡಿದ್ದೀರಿ ಅಂತ? ನಾನು ನನ್ನ 34 ವರ್ಷ ಸರ್ವಿಸ್ ಮಾಡಿಕೊಂಡು ಅಕ್ಟೋಬರ್ 30ಗೆ ನಾನು ರಿಟೈರ್ಡ್ ಆಗಿ ನವಂಬರ್ 1 ಅಂದರೆ ನನ್ನ ಡೇಟ್ ಆಫ್ ಬರ್ತ್ ಸಹ ಅದೇ ನವಂಬರ್ 1 ಆ ದಿನ ನಾನು ಮನೆಗೆ ನನ್ನ ರೀಚ್ ಆಗಿದ್ದೇನೆ. ಅವತ್ತು ನಾನು ಸೆಲೆಬ್ರೇಟ್ ನಮ್ಮ ಮಿಸ್ಸಸ್ ಅವರು ಮನೆಯವರೆಲ್ಲ ಮಾಡಿದ್ದಾರೆ ಸೆಲೆಬ್ರೇಟ್ರು. ಬಂದು ನಾನು ನನ್ನ ರೀಸೆಟ್ಮೆಂಟ್ ಮಾಡ್ತಾಯಿದ್ದೆ, ಸೆಟ್ಲ್ ಆಗ್ತಾಯಿದ್ದೆ. ಬಟ್ ನನಗೆ ಜಸ್ಟ್ ಇನ್ 21 ಡಿಸೆಂಬರ್ 22ರಲ್ಲಿ ಅಕ್ಟೋಬರ್ಗೆ ನಾನು ನಮ್ಮ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರವರ ಒಂದು ಕನಸಿತ್ತು. ಅದೇ ರೀತಿ ನಮ್ಮ ಪ್ರಧಾನಿಯವರು ಸಹ ಅಗ್ನಿವೀರ್ ಅಂತ ಒಂದು ಸ್ಕೀಮ್ ಸೇನೆಗೆ ಸೇರುವ ಮಕ್ಕಳನ್ನು ಸ್ಕೀಮ್ ತಂದರು. ಆ ಸಮಯದಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೋಟ ಶ್ರೀನಿವಾಸ ಪೂಜಾರವರ ಒಂದು ಕನಸಾಗಿ ಅವರು ಪ್ರೇರಣೆ ಮಾಡಿ ನಮ್ಮ ಮುಖ್ಯಮಂತ್ರಿಯಿಂದ ಪರ್ಮಿಷನ್ ತಗೊಂಡು ಸೇನಾ ಪೂರ್ವ ತರಬೇತಿ ಕೇಂದ್ರ ಅಂತ 3 ವಿಂಗ್ ಓಪನ್ ಮಾಡಿದರು. ಒಂದು ಕೋಟಿ ಚೆನ್ನೈ ಅಂತೇಳಿ ಉಡುಪಿ ಡಿಸ್ಟಿಕಲ್ಲಿ ಬಾರ್ಕೂರಲ್ಲಿ, ಅದೇ ರೀತಿ ರಾಣಿ ಅಬ್ಬಕ್ಕ ಸೇನಾ ಪೂರ್ವ ತರಬೇತಿ ಕೇಂದ್ರ ಅಂತ ಮಂಗಳೂರು, ಮತ್ತೊಂದು ನಮ್ಮ ಕಾರವಾರದಲ್ಲಿ 3 ವಿಂಗ್ ಸ್ಟಾರ್ಟ್ ಮಾಡಿದರು ಆರ್ಮಿ ಸೇನಾ ಪೂರ್ವ ತರಬೇತಿ ಕೇಂದ್ರ. ಅದೇ ರೀತಿ ನನಗೆ ನಾನು ಫಸ್ಟ್ ಅದರಲ್ಲಿ ಅಕ್ಟೋಬರಲ್ಲಿ ಅಕ್ಟೋಬರಲ್ಲಿ ನಾನು ಉಡುಪಿ ಕೋಟಿ ಚೆನ್ನೈ ಸೇನಾ ಪೂರ್ವ ತರಬೇತಿ ಕೇಂದ್ರದಲ್ಲಿ ಎಸ್ ಎ ಟ್ರೈನಿಂಗ್ ಆಫೀಸರ್ ಆಗಿ ನಾನು ಜಾಯ್ನ್ ಆದೆ. ಅಲ್ಲಿ ನಾವು ಫಸ್ಟ್ ಕೋರ್ಸ್ ನಮಗೆ ಸೆಲೆಕ್ಷನ್ ಮಾಡಿ ನನಗೆ 100 ಮಕ್ಕಳಲ್ಲಿ ಸ್ಟ್ರೆಂತ್ ಇದೆ, ಆಸ್ಟ್ರೇಲಿಯಾ ಕೆಪಾಸಿಬಲ್ ಇದೆ. ಬಟ್ ನಮಗೆ ಸ್ಟ್ರೆಂತ್ ಸಿಕ್ಕಿದ್ದು 65 ನಾವು ನಮ್ಮ ಟ್ರೈನಿಂಗ್ ಫಿನಿಶ್ ಆಗ ನಮ್ಮೊಟ್ಟಿಗೆ 58-60 ಮಕ್ಕಳಿದ್ದರು. ಅವ್ರು ಟ್ರೈನಿಂಗ್ ಮಾಡಿ ನಾವು 4 ತಿಂಗಳ ಟ್ರೈನಿಂಗಲ್ಲಿ 4 ತಿಂಗಳ ಟ್ರೈನಿಂಗಲ್ಲಿ ಮಕ್ಕಳಿಗೆ ಫಿಸಿಕಲ್ ಟ್ರೈನಿಂಗ್ ಅಲ್ಲದೆ ರಿಟರ್ನ್ ಟೆಸ್ಟ್ಗೆ ಪ್ರಿಪರೇಷನ್ ಆಗ್ತದೆ. ಇಲ್ಲ ಪ್ರೊಫೆಸರ್ ಇದ್ದಾರೆ, ಅದರ ಕಾರಣ ಅವರಿಗೆ ಎಕ್ಸಾಮ್ ಅಟೆಂಡ್ ಹೇಗೆ ಮಾಡೋದು, ಯಾವುದೆಲ್ಲ ಕ್ವಶನ್ಸ್ ಬರ್ತದೆ, ಅದೇ ಸಬ್ಜೆಕ್ಟ್ ವೈಸ್ ಅವರಿಗೆ ಕ್ಲಾಸ್ ನಡೀತದೆ. ಅಲ್ಲದೆ ಫಿಸಿಕಲ್ ಆರ್ಮಿಗೆ ಸೇರಬೇಕಿದ್ದ ಅಲ್ಲದೆ ಮಲ್ಟಿ ಬೆಲ್ಟ್ ಯಾವುದೇ ಬೆಲ್ಟ್ ಫೋರ್ಸಿಗೆ ಅಲ್ಲಿಂದ ಮಕ್ಕಳು ಹೋಗ್ಬೋದು. ಆ ರೀತಿ ಅವರನ್ನು ರೆಡಿ ಮಾಡೋದು ನಮ್ಮ ಕರ್ತವ್ಯ ಆಗಿತ್ತು. ಅದರ ಟ್ರೈನಿಂಗ್ ನಾನು ಪ್ಲಾನ್ ಮಾಡ್ತಿದ್ದೆ. ಅದೇ ಟ್ರೈನಿಂಗ್ ಮಾಡಿ ಆ ಸಮಯದಲ್ಲಿ ನಮ್ಮ ಸಚಿನ್ ಸರ್ ಇದ್ದರು, ನಮ್ಮ DC ಆಗಿ ಜಿಲ್ಲಾಧಿಕಾರಿಯಾಗಿ. ಅವರ ಅಂಡರಿಂದ ಅದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅವರ ಅಂಡರಲ್ಲಿ ಅದು ಪ್ರಿಪೇರ್ ಆದ್ದು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ ಕಾರಣ ಒಳ್ಳೆ ಮೂವ್ಮೆಂಟ್ ಬಂದು ಈಗ 3 ವಿಂಗಲ್ಲಿ ಅದು ನಂಬರ್ 1 ಆಗಿದೆ. ಆ ವಿಂಗ್ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅಲ್ಲಿದ್ದ ಟ್ರೈನಿಂಗ್ ಡ್ಯೂರೇಷನಲ್ಲಿ ನಮ್ಮ ಮಕ್ಕಳು ಸಿಲೆಕ್ಷನ್ ಆಗಿದ್ದಾರೆ. ಯಾಕೆಂದರೆ ಅಷ್ಟು ಟಫ್ ಆಗಿ ಅವರು ಟ್ರೈನಿಂಗ್ ಕೊಡ್ತಿದ್ದೇವೆ. ಫಿಸಿಕಲ್ ಆಗಿ ರಿಟರ್ನ್ಸಲ್ಲಿ ಸಹ ಕ್ಲಿಯರ್ ಮಾಡಿ ಫಿಸಿಕಲ್ ಮಾಡಿ ಆರ್ಮಿಗೆ ಜಾಯ್ನ್ ಆಗಿದ್ದಾರೆ ಮಕ್ಕಳು. ಅದು ಸೆಕೆಂಡ್ ಬ್ಯಾಚಿಗೆ ಆಗುವಾಗ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಲ್ಲಿ ನನಗೆ ಮನೆ ಹತ್ತಿರ ಆದ ಕಾರಣ ನಮ್ಮ ಬಂಟಲ್ಲಿ ವಿಟ್ಲದಲ್ಲಿ ಆದ ಕಾರಣ ಮಂಗಳೂರಿಗೆ ನನಗೆ ಸಿಕ್ಕಿದಲ್ಲಿ ಮಂಗಳೂರಲ್ಲಿ ರಾಣಿ ಹಬ್ಬಕ್ಕ ಸೇನಾಪುರ ತರಗತಿಯಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿದ್ದೇನೆ. ಸೆಕೆಂಡ್ ಬ್ಯಾಚ್ ಅಲ್ಲಿ ಮಾಡಿದ್ದೇವೆ. ಅಲ್ಲಿ ಸಹ ಅದೇ ಇಂಪ್ರೂವ್ಮೆಂಟ್ ನಾನು ತಂದಿದ್ದೇನೆ. ನಮ್ಮಲ್ಲಿ 58 ಮಕ್ಕಳಿದ್ದರು, ಅದರಲ್ಲಿ ಆಲ್ರೆಡಿ 35 ಮಕ್ಕಳು ಟ್ರೈನಿಂಗ್ ಡ್ಯೂರೇಷನಲ್ಲಿ ಸಿಲೆಕ್ಷನ್ ಆಗಿದ್ದಾರೆ, ರಿಟರ್ನ್ ಟೆಸ್ಟ್ ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ 3 ಮಕ್ಕಳು BSF ಮತ್ತು CRPFಗೆ ಫಿಸಿಕಲ್ ಮತ್ತು ರಿಟರ್ನ್ ಕ್ಲಿಯರ್ ಮಾಡಿ ಕಾಲ್ ಲೆಟರ್ಗೆ ವೇಟಿಂಗಲ್ಲಿದ್ದಾರೆ. ಈಗ 17-18 ಮತ್ತೆ ಅದು ಫಿಸಿಕಲ್ ಸ್ಟಾರ್ಟ್ ಆಗಿದೆ ಆರ್ಮಿದು. ಈಗ ಅದರಲ್ಲಿ ನಮ್ಮ ಮಕ್ಕಳು ಪ್ರಯತ್ನ ಪಡ್ತಿದ್ದಾರೆ. ನನಗೆ ಖುಷಿ ಅಂದರೆ ಮಕ್ಕಳು ಸಿಲೆಕ್ಷನ್ ಆಗ್ಬೋದು. ಅದರಲ್ಲಿ ದಟ್ ಇಸ್ ಗುಡ್. ನಮ್ಮ ಪಾಪದ ಮಕ್ಕಳಿಗೆ ಅದೊಂದು ಒಳ್ಳೆಯ ಅವಕಾಶ. ನಾನು ಒಂದೇ ರಿಕ್ವೆಸ್ಟ್ ಮಾಡೋದಂದರೆ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳು ಇದರ ಉಪಯೋಗವನ್ನು ಪಡಿಬೇಕಂತ ನಾನು ಅನಿಸ್ತೇನೆ. ಯಾಕೆಂದರೆ ನಮ್ಮ ಮಕ್ಕಳು ಬರುವುದಿಲ್ಲ ಹೊರಗಡೆ. ಈಗಿನ 2 ಬ್ಯಾಚಲ್ಲಿ ಸಹ ನಾರ್ತ್ ಕರ್ನಾಟಕದ ಮಕ್ಕಳೇ ಸ್ಟ್ರೆಂತ್ ಜಾಸ್ತಿ ಇದ್ದದ್ದು. ಆದರೆ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳು ಈಗಿನ ಬ್ಯಾಚಲ್ಲಿ 8 ಮಕ್ಕಳು ಮಾತ್ರ ಸಿಕ್ಕಿದೆ ನನಗೆ. ಅವರನ್ನು ತುಂಬ ಮೋಟಿವೇಟ್ ಮಾಡಿ ಬಿಟ್ಟಿದ್ದೀನಿ. ಅದರಲ್ಲಿ 8 ಬಂದರೂ ಸಿಲೆಕ್ಷನ್ ಆಗೋ ಚಾನ್ಸಸ್ ನನಗೆ ಎಲ್ಲ ಇದೆ, ಅವರು ಆಗ್ತಾರೆ. ಆದರೆ ನಾರ್ತ್ ಕನ್ನಡವರು ಒಳ್ಳೆ ಇಂಟ್ರೆಸ್ಟ್ ಇದ್ದಾರೆ ಮಕ್ಕಳು. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳು ಸಹ ಇಂಟ್ರೆಸ್ಟ್ ತಗೊಂಡು ಸೇನಾ ಪೂರ್ವಭೇದ ಸರಿಯಲ್ಲಿ ಜಾಯ್ನ್ ಆಗಬೇಕಂತ ಅನಿಸ್ತದೆ. ಯಾಕಂದರೆ ಪಾಪದ ಮಕ್ಕಳಿಂದ ಅವಕಾಶ ಇಲ್ಲಿ ಗೈಡ್ ನಿಮಗೆ ಅಲ್ಲದೆ ಎಕ್ಸಾಮ್ ಪ್ರಿಪರೇಷನ್, ಫಿಸಿಕಲ್ ಪ್ರಿಪರೇಷನ್ ಇಲ್ಲಿಂದ 4 ತಿಂಗಳು ಅದು ಒಂದು ವೇಳೆ ಜಾಬ್ ಮಾಡಿದ್ರೆ ನೀವು ಪೊಲೀಸ್ಗಾದರೂ ಹೋಗ್ಬೋದು, CRPಗೆ ಹೋಗ್ಬೋದು, ಕೋಸ್ಟಲ್ ಗಾರ್ಡ್ಗೆ ಹೋಗ್ಬೋದು, ಏರ್ಫೋರ್ಸ್ ನೇವಿಗೆ ಜಾಯ್ನ್ ಆಗ್ಬೋದು.
ಸಿವಿಲ್ ಬೇರೆ ಜಾಬ್ ಮಾಡೋದಿದ್ರು ಡಿಸಿಪ್ಲಿನ್ಡ್ ಪರ್ಸನ್ ಆಗಿ ಫಿಸಿಕಲ್ ಫಿಟ್ ಆಗಿ ನೀವು ಅಲ್ಲಿಂದ ಹೊರಗೆ ಬರ್ಬೋದು. ಆ ಮಕ್ಕಳು ನಮ್ಮ ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಮುಂದೆ ಬಂದು ಒಂದು 4 ಮಕ್ಕಳನ್ನು ಮೋಟಿವೇಟ್ ಮಾಡೋದವರಲ್ಲಿ ಕ್ಷಮತೆ ಇರ್ತದೆ. ಆ ಕಾರಣ ನಮ್ಮ ಮಕ್ಕಳು ಬರಬೇಕಂತ ನನಗೆ ಆಸೆ. ಬರ್ತಾರೆ. ಇನ್ನು ಇದರಿಂದ 2-4 ಮಾತನಾಡಿ ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ತಂದೆ ತಾಯಿಯವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ತಂದೆ ತಾಯಿ ಇಬ್ಬರೇ ಮಕ್ಕಳು ಅಂತ ಹೇಳಿ ಆರ್ಮಿ ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ದೇಶ ಮೊದಲು, ದೇಶ ಇಲ್ಲದಿದ್ದರೆ ಯಾವುದೂ ಇಲ್ಲ. ನಾವು ಜೀವನ ಮಾಡಬೇಕು, ನಮ್ಮ ದೇಶ ಬೇಕು. ಆ ದೇಶವನ್ನು ಕಾಯುವ ನಮ್ಮ ರಕ್ಷಣೆ ನಮ್ಮ ಕರ್ತವ್ಯ. ಅದು ಸಹ ಅಗ್ನಿವೀರಲ್ಲಿ ಈಗ ತುಂಬನೇ ಫೆಸಿಲಿಟಿ ಇದೆ. ಮಕ್ಕಳೊಂದು 4 ವರ್ಷ ಮಾಡಿ ಬಂದರು, ಅವ್ರು ಮೋಟಿವೇಟೆಡ್ ಪರ್ಸನ್, ಫಿಸಿಕಲಿ ಆಕ್ಟಿವಿಟಿ, ಅವ್ರು ಎಲ್ಲ ಥರದಲ್ಲಿ ಅವರೊಂದು ಬೆಸ್ಟ್ ಆಗಿ ಪ್ರಜೆಯಾಗಿ ಹೊರಗೆ ಬರ್ತಾರೆ. ಅವ್ರು ಕಂಟಿನ್ಯೂ ಮಾಡೋದಾದರೂ ಮಾಡ್ಬೋದು. ಈಗ ಏನು ಪ್ರಾಬ್ಲಮ್ ಇಲ್ಲ. 4 ವರ್ಷ ಮಾಡಿಕೊಂಡು ಬಂದರೂ ಅವರಿಗೆ ಬಲ್ಕಲ್ಲಿ ಒಂದು 20-22 ಲ್ಯಾಕ್ ಮನಿ ಸಿಗ್ತದೆ. ಬಂದು ಹೈಯರ್ ಎಜುಕೇಷನ್ ಮಾಡ್ಬೋದು. ಇಲ್ಲಿ ಸ್ಟೇಟಲ್ಲಿ ಒಳ್ಳೆ KS ಬರಿಬೋದು, ಅವರಿಗೆ IPSಗೆ ಟ್ರೈ ಮಾಡ್ಬೋದು, ಎಜುಕೇಷನ್ ಇಂಪ್ರೂವ್ ಮಾಡ್ಬೋದು. ಒಳ್ಳೆ ಸಪೋರ್ಟ್ ಇದೆ. ಒಳ್ಳೆ ಪ್ರಜೆಯಾಗಿ ಅವನಿಗೆ ಮುಂದೆ ಬರ್ಬೋದು. ಇಟ್ಸ್ ಗುಡ್ ಮ್ಯಾಟರ್. ಆ ಕಾರಣ ನಮ್ಮ ಮಕ್ಕಳು ಹೊರಗೆ ಬರಬೇಕು. ಈ ಗೌರ್ಮೆಂಟ್ ಕೊಟ್ಟ ಸವಲತ್ತನ್ನು ಯೂಸ್ ಮಾಡಬೇಕಂತ ನಾನು ಅನಿಸ್ತದೆ. ಅದರಲ್ಲಿ ದಕ್ಷಿಣ ಕನ್ನಡದವರು ಗೌರ್ಮೆಂಟ್ ಜಾಬಲ್ಲಿ ತುಂಬ ಪರ್ಸೆಂಟೇಜ್ ಕಮ್ಮಿ ಇದ್ದಾರೆ. ಯಾವುದೇ ವಿಭಾಗದಲ್ಲಿ ಹೋಗಿ, KSRT ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಆಫೀಷಿಯಲ್ ಆಗಲಿ, ಅದರಿಂದ ಮಕ್ಕಳು ಹೊರಗೆ ಬಂದು ಕೋಚಿಂಗ್ ಸ್ಟೇಷನಲ್ಲಿ ಎಲ್ಲ ಧಾರವಾಡದಲ್ಲಿ ಕೋಚಿಂಗ್ ಇದೆ, ಬೆಂಗಳೂರಲ್ಲಿದೆ, ಕೋಚಿಂಗ್ ಕ್ಲಾಸಸ್ ತೆಗೆದುಕೊಂಡು ಇಂಥದ್ದೆಲ್ಲ ಅವಕಾಶ ಪಡಿಬೇಕಂತ ನನ್ನ ಒಂದು ಅನಿಸಿಕೆ, ನನ್ನ ಆಶೆ. ನಮ್ಮ ಮಕ್ಕಳೆಲ್ಲ ಮುಂದೆ ಬರಬೇಕಂತ. ಸರ್, ಕೊನೆಯದಾಗಿ ಯುವ ಜನತೆಗೆ ನಿಮ್ಮ ಕಿವಿ ಮಾತು. ಯುವ ಜನತೆಗೆ ನಾನು ಫಸ್ಟ್ ಆಫ್ ಆಲ್ ಹೇಳಿದೆ ಅಂದರೆ, ಒಂದು ದೇಶ ನಮಗೆ ಇಂಪಾರ್ಟೆಂಟ್. ಆ ದೇಶ ಇದ್ದರೆ ಮಾತ್ರ ನಾವೆಲ್ಲ ಇದ್ದೇವೆ. ಅದಕ್ಕಾಗಿ ನಮ್ಮ ಮಕ್ಕಳು ಮುಂದೆ ಬಂದು ದೇಶ ಸೇವೆ ಮಾಡುವಂಥ ಒಂದು ಇಚ್ಛೆ ಇಟ್ಕೊಂಡು, ಅದು ಯಾವುದೇ ನಮ್ಮ ಆರ್ಮಿಗೆ ಹೋಗಿ ಮಾಡಬೇಕಂತಿಲ್ಲ, ಇಲ್ಲಿ ಇದ್ದುಕೊಂಡು ಸಹ ನಮ್ಮ ದೇಶದ ಪ್ರೇರಣೆ ಇಟ್ಟುಕೊಂಡು ನಾವು ಸೋಷಿಯಲ್ ವರ್ಕ್ ಮಾಡ್ಬೋದು. ಅದಲ್ಲದೆ ಆರ್ಮಿಗೆ ಹೋಗೋದೇ ಇದ್ದರೆ NDA ಥ್ರೂ ನಿಮಗೆ ಆಫೀಸರ್ಸ್ ಲೈನಲ್ಲಿ ಹೋಗ್ಬೋದು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ PU ಮಾಡ್ತಿರುವಾಗಲೇ ನೀವು NDAಗೆ ಎಕ್ಸಾಮ್ ಬರೆದು ಅಲ್ಲಿ ಸಿಲೆಕ್ಷನ್ ಆಗಿ ಅಲ್ಲಿ ಹೋಗಿ ನೀವು ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದೇ ಚಾಯ್ಸ್ ಮಾಡಿಕೊಂಡು ಅಲ್ಲಿ ವಿತ್ ಗ್ರಾಜುಯೇಷನ್ ಆಗಿ ಹೊರಗೆ ಬರ್ಬೋದು. ಅಲ್ಲಿಂದ ನೀವು ಡ್ಯೂಟಿ ಮಾಡ್ತಾ ಇರೋದು ಆರ್ಮಿ ಆಗಿರ್ಬೋದು, ನೇವಿ ಹೋಗೋದು, ಏರ್ಫೋರ್ಸ್ ಹೋಗೋದು. ಅಲ್ಲದೆ PU ಅಲ್ಲಿ ಇರುವಾಗಲೇ ನಿಮಗೆ ಟೆಕ್ನಿಕಲ್ ಎಂಟ್ರಿ ಅಂತ ಉಂಟೊಂದು. ಫಸ್ಟ್ ಆಫ್ ಆಲ್ ಆ ಟೆಕ್ನಿಕಲ್ ಎಂಟ್ರಿಯಲ್ಲಿ ಹೋದರೆ ಎಲ್ಲ ಎಜುಕೇಷನ್, ನಿಮ್ಮ ಇಂಜಿನಿಯರಿಂಗ್, ವಿವೇಕಾನಂದ ಸರ್ವಿಸ್ ಎಲ್ಲ ಅವರೇ, ನಮ್ಮ ಗೌರ್ಮೆಂಟೇ ಹಣ ಕೊಡ್ತಾರೆ ಡಿಫೆನ್ಸ್ನಿಂದ. ಅಲ್ಲಿ ನೀವು ಟೆಕ್ನಿಕಲ್ ಒಂದು ಇಂಜಿನಿಯರಿಂಗ್ ಕ್ಲಾಸ್ ಮಾಡಿ, ಟ್ರೈನಿಂಗ್ ಮಾಡಿ, ನಿಮ್ಮ ಗ್ರಾಜ್ಯುಯೇಟ್ ಮಾಡಿ, ಅಲ್ಲಿಂದ ಮತ್ತೆ ನೀವು ಯಾವುದು ಪೋಸ್ಟಿಂಗ್ ಟ್ರೈನಿಂಗ್ ಮಾಡಿ, ವೆಲ್ಲಿಂಗ್ಟನ್ನಲ್ಲಿ, UOTಯಲ್ಲಿ ಟ್ರೈನಿಂಗ್ ಮಾಡಿ, ನೀವು ಅಲ್ಲಿಂದ ಮತ್ತೆ ನಿಮ್ಮ ರೆಜಿಮೆಂಟ್ ಬೆಟಾಲಿಯನ್ಗೆ ಹೋಗ್ಬೋದು. ಅದು ಸಹ ನೀವು ಏರ್ಫೋರ್ಸಲ್ಲಿ ಹೋಗ್ಬೋದು, ನೇವಿಯಲ್ಲಿ ಹೋಗ್ಬೋದು, ಅದೇ ಆರ್ಮಿಯಲ್ಲಿ ಸಹ ಜಾಯ್ನ್ ಆಗ್ಬೋದು. ಅದಲ್ಲೇ ಮತ್ತೆ UPSCಯಲ್ಲಿ ಚಾನ್ಸಸ್ ಇದೆ ಆಫೀಸರ್ಸ್ಗೆ. ಅದಲ್ಲದೆ ಸೋಲ್ಜರ್ ಆಗಿ ನೀವು ಡೈರೆಕ್ಟ್ ಎಂಟ್ರಿ ಆಗಿ ಅಲ್ಲಿ ಕಮಿಷನ್ ಬರುವಂಥ ಚಾನ್ಸಸ್ ಇದೆ. ಒಂದು ಸೋಲ್ಜರ್ ಆಗಿ ಜಾಯ್ನ್ ಆಗಿ ನಿಮ್ಮ PU ಆಗಿದೆ, ಆಲ್ರೆಡಿ ಗ್ರಾಜುಯೇಷನ್ ನೀವು ಮಾಡಿದರೆ ಅಲ್ಲಿ ಹೋಗಿ ಸಹ ಕಮಿಷನ್ ಬರೆಯುವಂಥ ನಿಮಗೆ ಚಾನ್ಸಸ್ ತುಂಬ ಇದೆ. 4-5 ರೀತಿಯಲ್ಲಿ ನೀವು ಅಲ್ಲಿ ಕಮಿಷನ್ ಬರ್ಬೋದು. ಸೈನಿಕರಾಗಿ ಡ್ಯೂಟಿ ಮಾಡೋದಿದ್ರೂ ತೊಂದರೆ ಇಲ್ಲ. ಒಳ್ಳೆ ಫೆಸಿಲಿಟಿ ಇದೆ ಈಗಿನ ಕಾಲದಲ್ಲಿ. ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಇದೆ, ತಂದೆ ತಾಯಿಗೆ ಮೆಡಿಕಲ್ ಫೆಸಿಲಿಟಿ ಇದೆ, ಟ್ರಾವೆಲಿಂಗ್ ಫ್ರೀ ಗೌರ್ಮೆಂಟಿಂದ ಇದೆ, ಊಟೋಪಚಾರ, ಬಟ್ಟೆ ಎಲ್ಲ ಗೌರ್ಮೆಂಟೇ ಕೊಡ್ತದೆ. ಅಲ್ಲದೆ ಈಗಿನ ಎಕ್ವಿಪ್ಮೆಂಟ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆರಾಮವಾಗಿ ಇಂಡಿಯನ್ ಆರ್ಮಿಯಲ್ಲಿ ನಮ್ಮ ಡ್ಯೂಟಿ ಮಾಡ್ಬೋದು. ಸೇಫ್ಟಿ ನಮ್ಮದಿದೆ, ಪ್ರೊಟೆಕ್ಟ್ ಇದೆ, ಡಿಸಿಪ್ಲಿನ್ಡ್ ಆಗಿ ಜೀವನ. ಆ ಡಿಸಿಪ್ಲಿನ್ ಪರ್ಸನ್ ಆಗಿ ನೀವು ಹೊರಗೆ ಬಂದರೆ ಇಲ್ಲಿ ಸಹ ನಾವು ಡಿಸಿಪ್ಲಿನ್ಡ್ ಆಗಿ ಜೀವನ ಮಾಡುವಂಥ ನಮಗೊಂದು ದಾರಿ ಕಾಣ್ತದೆ. ಆದರೆ ನಮ್ಮ ಯೂತಲ್ಲಿ ನಾನು ಹೇಳಿದೆ ಅಂದರೆ ಎಲ್ಲರ ಮಕ್ಕಳು ಆದಷ್ಟು ಪ್ರಯತ್ನ ಪಡ್ಬೋದು. ಎಲ್ಲ ಸೈಡ್ ಇದೆ. ಮೆಡಿಕಲ್ ಸೈಡಲ್ಲಿ ನೀವು ಹೋಗ್ಬೋದು, ಡಾಕ್ಟರ್ ಆಗಿ ಆರ್ಮಿಯಲ್ಲಿ ಜಾಯ್ನ್ ಆಗ್ಬೋದು. 5 years ಶಾರ್ಟ್ ಸರ್ವಿಸ್ ಇದೆ, ಲಾಂಗ್ ಸರ್ವಿಸ್ ಇದೆ. ಟೆಕ್ನಿಕಲಲ್ಲಿ ಹೋಗಿದೆ, ಟೆಕ್ನಿಕಲಲ್ಲಿದೆ. UPS ಥ್ರೂ ನೀವು ಟೆಕ್ನಿಕಲ್ ಡೈರೆಕ್ಟ್ ಇಂಜಿನಿಯರ್ ಮಾಡಿದ ಮೇಲೆ ಎಂಟ್ರಿ ಉಂಟು, ಅದರಲ್ಲಿ ಟ್ರೈ ಮಾಡ್ಬೋದು. ಮತ್ತು ಎಜುಕೇಷನ್ ಸೈಡಲ್ಲಿ ಆರ್ಮಿ ಎಜುಕೇಷನ್ ಕೋರ್ ಅಂತ ಉಂಟು, ಅದರಲ್ಲಿ ಸಹ ನಮ್ಮ BSc B.Ed ಮಾಡಿದವರು ಅದರಲ್ಲಿ ಸಹ ಹೋಗ್ಬೋದು. ಅವರು ಟೀಚಿಂಗ್ ಕ್ಲಾಸ್ ಇದೆ ಹೋಗ್ತಾರೆ. ಅಂಥ ಸ್ಟೂಡೆಂಟ್ ಇದ್ದರೆ ಅವರಿಗೂ ಇಂಥ ಸೈಡಲ್ಲಿ ನಾವು BRO ARO ಹೋದರೆ ವೇಕೆನ್ಸಿ ಬರ್ತಾ ಇದೆ ವರ್ಷಕ್ಕೆ, ಅದರಲ್ಲಿ ಜಾಯ್ನ್ ಆಗ್ಬೋದು. ದಟ್ ಈಗ ಒಂದು ಪ್ಲಾನ್ ಬರ್ತಾ ಇದೆ, ಜೂನಿಯರ್ ಕಮಿಷನರ್ ಡೈರೆಕ್ಟ್ ಎಂಟ್ರಿ ಅಂತ. ಅದರಲ್ಲಿ ನಾವು ಗ್ರಾಜುಯೇಷನ್ ಆಗಬೇಕು ಅಂತ ಮಕ್ಕಳು JSO ಕಮಿಷನಿಗೆ ಆಲ್ರೆಡಿ ಮೊದಲು ನಡೀತಾ ಇದೆ. ಯಾವುದೇ ಟೆಕ್ನಿಕಲಲ್ಲಿ ಮತ್ತು ಸರ್ವೇಯರ್, ಇಂಜಿನಿಯರಿಂಗ್ ಗ್ರೂಪ್ ಮತ್ತು ಸರ್ವೇಯರ್ RTಯಲ್ಲಿ ಸರ್ವೇಯರ್ ಅಂತ ಡೈರೆಕ್ಟ್ JSO ಎಂಟ್ರಿ, ಜೂನಿಯರ್ ಕಮಿಷನರ್. ಅದು ಈಗ ರೆಗ್ಯುಲರ್ ಮಾಡ್ತಾ ಇದ್ದಾರೆ. ಜೂನಿಯರ್ಸ್ ಎಂಟ್ರಿ, JSO ಎಂಟ್ರಿ ಡೈರೆಕ್ಟ್. ಅದರಲ್ಲಿ ಗ್ರಾಜುಯೇಷನ್ ಆಗಿರಬೇಕು. ಅದನ್ನು ಸಹ ಟ್ರೈ ಮಾಡ್ಬೋದು ನಮ್ಮ ಮಕ್ಕಳಿಗೆ ಗ್ರಾಜುಯೇಷನ್ ಆದಮೇಲೆ. ಆ ಕಾರಣ ನಮ್ಮ ಮಕ್ಕಳು ಮುಂದೆ ಬಂದು ಅದೇ ರೀತಿ ನಮ್ಮ ಸ್ಟೇಟಲ್ಲಿ ಈಗ ನಡೀತಿರುವ
ಹಿಂದುಳಿದ ಕಲ್ಯಾಣಿಕ ಅಂಡರಲ್ಲಿ ಸೇನಾಪುರ ತರಬೇತಿ ಅದನ್ನು ಯೂಸ್ ಮಾಡಿಕೊಂಡು ಮಕ್ಕಳು ಮುಂದೆ ಬರೋಕ್ಕೆ ತುಂಬ ದಾರಿ ಇದೆ. ಮುಂದೆ ಬಂದು ನಾವು ನಮ್ಮ ದೇಶ ಸೇವೆ ಮಾಡಿಕೊಂಡು ಸಮಾಜದ ಒಂದು ಒಳ್ಳೆ ಪ್ರಜೆಯಾಗಿ ಮುಂದೆ ಬರಬೇಕಂತ ಒಂದು ನಮ್ಮ ಬಯಕೆ, ಅದು ನಮ್ಮ ಅನಿಸಿಕೆ. ಅದು ಖಂಡಿತ ಸಾಧ್ಯ. ನಮ್ಮ ಮಕ್ಕಳಿಂದ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳು ತುಂಬ ಮುಂದೆ ಬರಬೇಕು, ಬಂದು ಇದನ್ನು ಅವಕಾಶ ಪಡೆದುಕೊಳ್ಳಬೇಕಂತ ನಾನು ಭಾವಿಸ್ತೇನೆ. ಜೈ ಹಿಂದ್. ಕೇಳಿದ್ರಲ್ಲ, ಇದು ಕ್ಯಾಪ್ಟನ್ ದಾಸಪ್ಪ ಪೂಜಾರಿ ಅವರ ಆರ್ಮಿಯ ಜೀವನದ ಕತೆ. ಇದು ಈ ವಾರದ ವಿಶೇಷ. ಮುಂದಿನ ವಾರ ಇನ್ನೊಬ್ಬ ಯೋಧನ ಜೊತೆಗೆ ಸಿಗೋಣ. ಧನ್ಯವಾದ. ಇದುವರೆಗೆ ದೇಶ ರಕ್ಷಣೆ ನಮ್ಮ ಹೊಣೆ 61ನೆಯ ಈ ಸರಣಿ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ದಾಸಪ್ಪ ಪೂಜಾರಿ ಅವರೊಂದಿಗಿನ ಯೋಧ ವೃತ್ತಿಯ ಅನುಭವದ ಮಾತುಕತೆಗಳನ್ನು ಕೇಳಿದಿರಿ. ಇನ್ನು ಮುಂದಿನ ಗುರುವಾರದ ಸಂಚಿಕೆಯಲ್ಲಿ ಹೊಸ ನಿವೃತ್ತ ಯೋಧರ ಅನುಭವದ ಮಾತುಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ.